ಇದು ಬೆಡ್ರೂಮ್. ಇವ್ರು ನಮ್ಮ ತಂದೆ. ಊಟ ಬಡ್ಸಕ್ ಹೋಗ್ತಾ ಇದ್ದೆ, ಬ್ರಾಹ್ಮಣರು ಅಂತ ಹೇಳಿ ಜನಿವಾರ ಹಾಕೊಂಡು ಹೋಗೋದು. ಯಾರೊಬ್ರು ಒಂದ್ಸತಿ ಹಿಂದೆ ಬಿದ್ದುಬಿಟ್ಟಿದ್ರು. ಇದು 2 ಎಳೆದು 4 ಎಳೆ. ನನಗದಕ್ಕೆ ಮುಂಚೆ ಸುಬ್ರಹ್ಮಣ್ಯ ಎಸ್ ಗೌಡ ಅಂತಿದ್ದು ನಾನು ತೆಗೆದುಬಿಟ್ಟೆ. ನಾನು ಇನ್ಯಾವತ್ತು ಜಾತಿ ಗೀತಿ ಇವೆಲ್ಲ ಬರಲೇಬಾರ್ದು ನನ್ನ ತಲೆಗೆ ಅಂತ. ಇದು ಕಂಪ್ಲೀಟ್ ಆಫೀಸ್ ಸ್ಪೇಸ್ ಅನ್ನೋ ರೀತಿಯಲ್ಲಿ. ಬಟ್ ಅವರು ಯಾರೊಬ್ರು ಸಲಹೆ ಕೊಟ್ಟರು ಗ್ಲಾಸ್ ಬೇಡ, ಇದು ಎಲ್ಲ ಸ್ಟಿಕ್ಕರ್ ಬರುತ್ತೆ. ಈಗ ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ. ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ. ಏನಾಗಲಿ ಮುಂದೆ ಸಾಗುನಿ. ಅದರ ನಡುವೆ ನಿಧಾನಕ್ಕೆ ಅಲ್ಲಿ ಮಿಂಚೋದಕ್ಕೆ ಶುರು ಮಾಡಿದೆ. ಒಂದಷ್ಟು ಲೈವ್ ಎಲ್ಲ ನನ್ನ ಭಾಷೆ ನನಗೆ ಚೆನ್ನಾಗಿತ್ತಲ್ಲ, ಮತ್ತು ನಾನು ಸುದೀರ್ಘವಾಗಿ ಮಾತಾಡ್ತಿದ್ದೆ. ಆಗ ನನಗೆ ಮುಂಚೆಯಿಂದ ಅದೆಲ್ಲ ಬಂದುಬಿಟ್ಟಿತ್ತು, ಅದು ಚೆನ್ನಾಗಿ ಹಿಡಿತು. ನನಗೆ 15,000 ಸಂಬಳ ನಾನು ಸುದ್ದಿ ಟಿವಿಗೆ ಹೋದಾಗ ಫಸ್ಟು. ಯಾವ ವರ್ಷ ನಂಗೆ ಸರಿ ನೆನಪಾಗ್ತಿಲ್ಲ. ಶುರುವಾಗಿ ಒಂದು 2-3 ವರ್ಷಕ್ಕೆ, ಜರ್ನಲಿಸಮ್ ಶುರುವಾಗಿ ಒಂದು 2-3 ವರ್ಷಕ್ಕೆ, ಅಂದರೆ ನಾನು ಜರ್ನಲಿಸಮ್ ಫೀಲ್ಡಿಗೆ ಎಂಟ್ರಿ ಕೊಟ್ಟು 17-18 15,000 ಸಂಬಳ ನನಗೆ. ಆಗ 15,000 ದೊಡ್ಡದೇ ಅದು. 15,000 ಸಂಬಳ. ಬ್ಯಾಚುಲರು. ಬ್ಯಾಚುಲರ್ ಏನು ಅಂತದ್ದು ಖರ್ಚು ಗಿಚ್ಚೇನಿಲ್ಲ. ಆ್ಯಂಕರಿಂಗ್ ಎಲ್ಲ ಇದೆಲ್ಲ ರಿಪೋರ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ. ಫಸ್ಟ್ ರಿಪೋರ್ಟ್ರಾಗಿ ಹೋಗಿದ್ದು ನಾನು. ಶಶಿಧರ್ ಭಟ್ರು ಬಂದರು, ಅವ್ರು ಗೊತ್ತಲ್ಲ ಎಲ್ಲರಿಗೆ ಹಾಕೊಳ್ಳೋದು. ಸುಬ್ರಹ್ಮಣ್ಯ ಭಾಳ ಚೆನ್ನಾಗಿ ಮಾಡ್ತಿದ್ಕೊಂಡ್ರಿ ಅಂದರು. ಸುಬ್ರಹ್ಮಣ್ಯ ಬನ್ರಿ ಇಲ್ಲಿ ನನ್ನ ಚೇಂಬರ್ಗೆ ಅಂದ್ರೆ ನನ್ನ ಹಂಡಿಗೆ ಅಂತ ಸ್ವಲ್ಪ ಜಾಸ್ತಿ ಕರೆದ್ರು. ಹಂಡಿಗೆ ಬನ್ರಿ ಇಲ್ಲಿ ಚೇಂಬರ್ಗೆ ಅಂದರು. ಹೋದೆ. ನೋಡ್ರಿ ಇವರಿಗೆ HR ಕರೆದ್ರು, ಬನ್ರಿ ಸಂಬಳ 1 ಡಬಲ್ ಮಾಡಿರಿ ಅಂದರು. 15 ಇದು 30 ನನಗೆ ಸಂಬಳ. ಇದ್ದಕ್ಕೆ ನನಗೆ ಹೋಗಿ ಒಂದು 3-4 ತಿಂಗಳಾಗಿಲ್ಲ ನನಗೆ. ಏನು ಜಾಕ್ ಪಾಟು ಸುದ್ದಿ ಟಿವಿ. ಏನು 30,000 ಸಂಬಳ ಅಂದರೆ ಹಾಗೆ ಏನುಂಟು ಏನಿಲ್ಲ. ಜೊತೆಗೆ ಎಡಿಟ್ರು ಬೇರೆ, ಶಶಿಧರ್ ಭಟ್ರು ಬೇರೆ ಇದಾಗ್ಬಿಟ್ರು, ಆಪ್ತತೆ ಬಂದ್ಬಿಡ್ತು ಅವ್ರ ಜೊತೆಗೆ. ಅವ್ರು ನನಗೆ ಒಳ್ಳೆ ಸಂಬಳನ ರೈಸ್ ಮಾಡಿಬಿಟ್ರು. ಬಟ್ ಶಶಿಧರ್ ಭಟ್ರು ಒಂದು ಹೇಳಬೇಕು, ಈಗ ಸ್ವಲ್ಪ ಇದರಲ್ಲಿದ್ದಾರೆ, ಅಂದರೆ ಆರೋಗ್ಯ ಸಮಸ್ಯೆ. ಬಟ್ ಆ ಮನುಷ್ಯನ ವಿಶೇಷತೆ ಏನಪ್ಪ ಅಂದರೆ ಅವ್ರ ಬಗ್ಗೆ ತುಂಬ ಜನ ಗೊತ್ತಿಲ್ಲ. ಯಾರಾದರೂ ಹೊಸಬ್ರು ಬರ್ತಾರೆ ಅಂತ ಇಟ್ಕೊಳ್ಳಿ, ಯಾರು ಹೊಸಬ್ರು ಬರ್ತಾರೆ. ಹೊಸಬ್ರಿಗೆ ಮೀಡಿಯಾದಲ್ಲಿ ಸ್ಯಾಲ್ರಿಯಲ್ಲಿ ಎಷ್ಟಿರುತ್ತೆ ಅಂದರೆ 8,000 9,000 ಇರುತ್ತೆ. ನನ್ನ ಜರ್ನಿ ಶುರುವಾಗಿದ್ದು 8,000 ನಂಗೆ ಸಂಬಳ. ನಾನು ಫಸ್ಟು ನಂಗೆ ಸಂಬಳ ಕಂಡಿದ್ದು ನಾನು 8,000 ಇರುತ್ತೆ. ಪಬ್ಲಿಕ್ ಟಿವಿ ಸಂಬಳ ಕೊಡ್ತಿರಲಿಲ್ಲ, ಇಂಟರ್ನ್ಶಿಪ್ ಅದು. ಆಮೇಲೆ BNTV ಬಂದಲ್ಲಿ 8,000 ಸಂಬಳ ಕೊಡ್ತಾಯಿದ್ರು. ಈ ಸುದ್ದಿ ಶಶಿಧರ್ ಭಟ್ರು ಏನು ಮಾಡೋರು ಅಂದರೆ, ಯಾರೊಬ್ರು ಹೊಸಬ್ರು ಬಂದ್ರೆ ಅಂತ ಇಟ್ಕೊಳ್ಳಿ, ಎಷ್ಟು ಬೇಕು ಸಂಬಳ ಅನ್ನೋರು. ಅವರೇ ಕೇಳೋರು, ಸರ್ ಗೊತ್ತಲ್ಲ ನಿಮ್ಮ ಖರ್ಚು ಒಂದು 10,000 ಇರಲಿ ಸರ್. 10,000 ಎಲ್ಲರೂ ಸಾಕಾಗುತ್ತೆ, PGಗೆ 6,000 ಆಗುತ್ತೆ, ಇದಕ್ಕಾಗುತ್ತೆ, ತಗೊಳ್ರಿ ಒಂದು 14,000 ಹೋಗ್ರಿ ಅಂದ್ಬಿಡು. ಅಷ್ಟು ಅದ್ಭುತ ಮನುಷ್ಯ. ಯಾವುದೋ ಫಿಕ್ಸ್ ಸ್ಕೇಲ್ ಇಲ್ಲ. ಅದ್ಭುತ ಮನುಷ್ಯ. ಪಾಪ ಅವ್ರು ಸುದ್ದಿ ಟಿವಿನೂ ಅಷ್ಟೇ ಭಾಳ ಬದಲಾವಣೆ ಮಾಡ್ಕೊಂತ ಟ್ರೈ ಮಾಡಿದ್ರು ಅವರು. ಅಂದರೆ ಈಗ ನ್ಯೂಸ್ ಚಾನಲ್ಗಳು ಇದೆಲ್ಲ ಇದೆಯಲ್ಲ, ಏಕತಾನತೆ ಮುರಿದು ನಾನೇನೋ ಬೇರೆ ಥರ ಮಾಡಬೇಕು ಅಂತ ಟ್ರೈ ಮಾಡಿದ್ರು. ಬಟ್ ಆಗಲಿಲ್ಲ, ಆಗಿನ ಕಾಂಪಿಟೇಷನ್ಗೆ ಒಪ್ಕೊಳ್ಳೋಕ್ಕಾಗಲಿಲ್ಲ, ಬೇರೆ ಚೇಂಜ್ ಮಾಡ್ಕೋದ್ರು. ಬಟ್ ನನಗೆ ಸುದ್ದಿ ಟಿವಿ ಭಾಳ ಕಳಿಸ್ತು. ಅದೇ ಭಟ್ರು ಏನು ಮಾಡಿಬಿಟ್ರು, ಹಿಂಗೆ ರಿಪೋರ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಂದು 6-7 ತಿಂಗಳಾಗಿತ್ತು. ಸನತ್ ಸರ್ ಅಂತಿದ್ರು, ಅವ್ರು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲಿ. ಈಗ ವಿಸ್ತಾರ ನ್ಯೂಸಲ್ಲಿ ಒಂದು ಹೆಡ್ ಪೊಸಿಷನ್ಲಿದ್ದಾರೆ. ಅವ್ರು ಬಂದು, ಸರ್ ಸುಬ್ಬು ಹತ್ರ ಆ್ಯಂಕರಿಂಗ್ ಮಾಡ್ಸೋಣ ಅಂದರು. ಭಟ್ರು ಹಂಡಿಗೆ ಮಾಡ್ತಾರೆ ಬಿಡ್ರಿ, ಕಳಿಸ್ರಿ ಅವ್ರನ್ನ ಅಂದರು. ಅದು ಫಸ್ಟ್ ಅವ್ರ ನೆಗೆಟಿವಿಟಿನೇ ಇಲ್ಲ. ಫಸ್ಟ್ ನಂದು ನ್ಯೂಸು ಅಲ್ಲ, ನಂದು ನೇರ ಪ್ಯಾನಲ್ ಡಿಸ್ಕಷನ್. ನಂದು ಎಲ್ಲ ಗುಂಪು ದೊಡ್ಡ ರಾಜಕಾರಣಿಗಳು ಬರೋರು. ಆಗ ಉಗ್ರಪ್ಪ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದೇ ಕಷ್ಟ. ಆಗ ನನಗೊಂದ್ಸತಿ ಹೇಳ್ಬಿಟ್ಟಿದ್ರು, ಯಾರು ಚಿಕ್ಕ ಹುಡುಗನ ಕೂರಿಸಿದಿರಿ ಅಂತ. ನನಗೆ ಜಂಗಾಬಲವೇ ಹುಡುಗಿ ಹೋದಂಗೆ ಆಗ್ಬಿಟ್ಟಿತ್ತು. ನನಗೆ ಉಗ್ರಪ್ಪ ಆಗ ಈಗಿಲ್ಲ, ಉಗ್ರಪ್ಪನವರ ಸ್ವಲ್ಪ ಇದು ಕಡಿಮೆ ಆಗಿದೆ ಈಗ, ಉಗ್ರತೆ ಕಡಿಮೆ ಆಗಿದೆ ಉಗ್ರತೆ. ಆಗ ಸ್ಪೋಕ್ಸ್ ಪರ್ಸನ್ ಅಂದರೆ ಉಗ್ರಪ್ಪ. ಆಗ ಭಾಳ ಆಗ YSV ದತ್ತ, ಉಗ್ರಪ್ಪ, ಇನ್ನು BL ಶಂಕರ್ ಅವರೆಲ್ಲ ಆಗ ಟಾಪ್ ಸ್ಪೋಕ್ಸ್ ಪರ್ಸನ್ಗಳು. ಒಳ್ಳೆ ಜ್ಞಾನ ಅವರಿಗೆಲ್ಲ. ಅವ್ರ ಎದುರುಗಡೆ ನಾವು ಟ್ಯಾಕಲ್ ಮಾಡಬೇಕು ಅಂದರೆ ಭಾಳ ಕಷ್ಟ ನಮಗೆ. ನನಗೆ ಒಂದಿನ ನಾನು ಕೂತೀನಿ, ನನ್ನ ಎದುರುಗಡೆ ಹೇಳ್ತವ್ರು, ಏನ್ರಿ ಯಾರು ಚಿಕ್ಕ ಹುಡುಗನ ಕೂರಿಸ್ಬಿಟ್ಟಿದ್ರಿ ಅಂತ. ಆಮೇಲೆ ಬಿಡಿ ಅವ್ರ ಜೊತೆಗೆ ಒಂದು ಆಪ್ತತೆ ಬೆಳೀತು. ನನಗೆ ಏನಪ್ಪ ಹಿಂಗಂತಲ್ಲ ಮನುಷ್ಯ. ಆಗಲೂ ಒಂದು ರೊಚ್ಚಿಗೆದ್ಬಿಟ್ಟೆ, ಮಾತಾಡ್ಬೇಕು ಸರಿಯಾಗಿ ಅಂತ. ಅಲ್ಲಿಂದ ಚೆನ್ನಾಗಿ ಪ್ಯಾನಲ್ ಡಿಸ್ಕಷನ್ಗಳು ಮಾಡ್ಕೊಂಡು ಹೋದೆ. ಎಲ್ಲ ಮೈನ್ ನ್ಯೂಸ್ಗಳಿಗೆ ಕೂರಿಸೋರು. ಆಮೇಲೆ ಬರ್ತಾ ಎಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ರು ಸುದ್ದಿ ಟಿವಿಲಿ ಅಂದರೆ, ಒಂದು ಮೆಟ್ರೋ ಬ್ಯೂರೋ ಅಂತ ಇರುತ್ತೆ, ಗೊತ್ತಲ್ಲ? ಮೆಟ್ರೋ ಬ್ಯೂರೋ, ಕ್ರೈಮು, ಪೊಲಿಟಿಕಲ್, ಈ ರೀತಿ ಬ್ಯೂರೋಗಳಿರ್ತವೆ. ಸಿನಿಮಾ ಈ ಥರ ಇರುತ್ತೆ. ಮೆಟ್ರೋ ಬ್ಯೂರೋ ಹೆಡ್ಡಿಗೆ ಏನೋ ಸಮಸ್ಯೆ ಆಯಿತು. ಮೆಟ್ರೋ ಶುಭ್ರ ಮಾಡ್ರಿ ಮೆಟ್ರೋ ಹೆಡ್ಡು ಅಂದರು. ನಾನು ಮೆಟ್ರೋ ಹೆಡ್ಡು ಪ್ಲಸ್ ಆ್ಯಂಕರಲ್ಲಿ ಸುದ್ದಿ ಟಿವಿಲಿ ಎಲ್ಲ ಕಲಿಸ್ಬಿಡ್ತು. ಸುದ್ದಿ ಟಿವಿ ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಒಂದಷ್ಟು ಸಮಸ್ಯೆಗಳು ಇದಾಯಿತು. ಆ ಟೈಮಲ್ಲಿ ಚಂದನ್ ಶರ್ಮಾ ಆ್ಯಂಕರ್, ಅವರ ಪವರ್ ಟಿವಿ ಅಂತ ಶುರುವಾಗ್ತಾ ಇತ್ತು. ಅವರು ಒಂದಿನ ಮೆಸೇಜ್ ಹಾಕಿದ್ರು, ಸುಬ್ರಹ್ಮಣ್ಯ ಭಾಳ ಚೆನ್ನಾಗಿ ಮಾಡ್ತೀರಿ ಕಂಡ್ರೆ ಆ್ಯಂಕರಿಂಗು, ನಾವೇನೋ ಹೊಸ ಪ್ರಯತ್ನ ಮಾಡ್ತಿದ್ದೀವಿ, ಕೈ ಜೋಡಿಸ್ರಿ ನಮ್ಮ ಜೊತೆಗೆ ಅಂತ. ಆಯಿತು. ಅದೇ ಟೈಮಲ್ಲಿ TV9 ಆಫರ್ ಬಂದಿತ್ತು. TV9 ಮತ್ತೆ ಕರೆದಿರು ನನ್ನ. ಮತ್ತು TV9 ಅದ್ರ ಮಧ್ಯೆ TV9 2 ಸತಿ ಬಿಟ್ಬಿಟ್ಟಿದೆ. ಆಗ ರವಿಕುಮಾರ್ ಸರ್, ಮಾರುತಿ ಸರ್ ಹೇಳಿದರು, ನಿಂಗೆ ಇನ್ನೊಂದು ಸತಿ ಬಂದರೆ ಬಾಗಿಲು ಕ್ಲೋಸ್ ಇಲ್ಲಿ ಅಂದಿದ್ರಲ್ಲಿ. 2 ಸತಿ ಹೋಗಿ ಬಿಟ್ಬಿಟ್ಟಿದೆ ಅಲ್ಲಿಗೆ. ಆಗಲೂ TV9 ಬಂದಿತ್ತು. ಅದೇ ಟೈಮಿಗೆ ಇವ್ರು ಪವರ್ ಟಿವಿಲಿ ಕರೆದ್ರು. ಬಟ್ ಪವರ್ ಟಿವಿ ನನಗೆ ಇದಂದರೆ, TV9 ಹೋಗ್ಬಿಟ್ರೆ ಒಂಥರ ಎಲ್ಲರೂ ಬರೀ ರಾಜರೇ ಇದ್ದಾರೆ, ನಾನೊಬ್ಬ ಯಾರೋ ಸಣ್ಣ ಸೈನಿಕ ಆಗಿರ್ತೀನಿ. ಇಲ್ಲೋದ್ರೆ ದೊಡ್ಡ ರಾಜ ಆಗದೆ ಇದ್ರು ಒಂದು ಹಂತಕ್ಕೆ ಹೋಗ್ಬೋದು ಅಂತ, ಹೊಸ ಪಾಳೆಗಾರ ಆಗ್ಬೋದು ಅಂತ ನನಗೆ. ಪವರ್ ಟಿವಿಗೆ ಹೋದೆ. ಅದು ಚಾನಲ್ಲು ಶುರುವಾಯಿತು. ಒಂದು ದೊಡ್ಡ ಮಟ್ಟಿಗೆ ಸೌಂಡ್ ಮಾಡ್ತಾಯಿತ್ತು ಪವರ್ ಟಿವಿನೂ. ನಡುವೆ ಏನೋ ಸ್ವಲ್ಪ ಇದಾಯಿತು. ಪವರ್ ಟಿವಿನೂ ಬಿಟ್ಟೆ. ಪವರ್ ಟಿವಿ ಬಿಟ್ಟು ದಿಗ್ವಿಜಯ ಬಂದೆ. ದಿಗ್ವಿಜಯಲ್ಲ ಚೆನ್ನಾಗಿತ್ತು. ಬಟ್ ನಾನೇ ಬಾಸ್ ಆಗಬೇಕು ಅಂಥೇಳಿ 3rd ಐ ಶುರುವಾಗೋಯ್ತು. ಇದು ಬಟ್ ಅದೇ ನನಗೆ ಖುಷಿ ಅಂದರೆ, ನಾನು ನಿಮ್ಮ ಹತ್ರ ಆಗಲೇ ಹೇಳ್ದಂಗೆ, ನಮ್ಮದೆಲ್ಲ ತೀರಾ ಇದ್ರ ಕುಟುಂಬ ನಮ್ಮದೆಲ್ಲ. ಅಂದರೆ ಬಡತನ ಅಂತಲ್ಲ, ಮಲೆನಾಡು ಭಾಗದಲ್ಲಿ ಎಲ್ಲರದ್ದು ಹಾಗೆ ಇರುತ್ತೆ.
ಈ ಸ್ಕೂಲಿಗೆಲ್ಲ ಅಷ್ಟು ದೂರ 12 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು. ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ. ನಾವು ಆ ದೀಪದ ಬುಡ್ಡಿ ಗೊತ್ತಾ ನಿಮಗೆ? ಗೊತ್ತಾ ನಿಮ್ಗೆ ದೀಪದ ಬುಡ್ಡಿ ಗೊತ್ತಾ? ಹಾಂ, ಆ ದೀಪದ ಬುಡ್ಡಿಲಿ ಓದ್ತಾ ಇದ್ವಿ ನಾವು. ಟಿ ವಿ ಇರಲಿಲ್ಲ ನಮಗೆಲ್ಲ. ರೇಡಿಯೋನೇ ನಮಗೆ ಫ್ರೆಂಡು. ರೇಡಿಯೋ ನಮ್ಮ ಭಾಷೆ ಕಲಿಸ್ತಾ ಇತ್ತು. ಕ್ರಿಕೆಟು ರೇಡಿಯೋ ಕಾಮೆಂಟ್ರಿ ಕೇಳ್ತಾ ಇದ್ವಿ. ಟಿ ವಿ ನೋಡೋಕೆ ಯಾರ್ದೋ ಮನೆಗೆ ಹೋಗಬೇಕಿತ್ತು. ಇಡೀ ಊರೇ ಅವ್ರ ಮನೇಲಿ ಇರೋದು. ಪಾಪ ಅವರು ಅಷ್ಟೇ ಪ್ರೀತಿಯಿಂದ ನಮಗೆಲ್ಲ ಟಿ ವಿ ನೋಡೋಕ್ಕೆಲ್ಲ ಅವಕಾಶ ಮಾಡಿಕೊಡೋರು. ಹಂಗಿದ್ವಿ. ಜೊತೆಗೆ ಊರಲ್ಲಿ ಇದ್ದಿದ್ದೇ ಒಂದು 2-3 ಮನೆ. ಜನರನ್ನು ನೋಡಿದವರಲ್ಲ ನಾವು. ಮೂಲಭೂತ ಸೌಕರ್ಯ ತೀರಾ ಕಡಿಮೆ. ಬಸ್ ಒಂದು 2-3 ಬಸ್ ಬರೋವೇನೋ ಅಷ್ಟೇ. ಈ ಥರ ಇದ್ದು ಊರಲ್ಲಿ ಬೆಂಗಳೂರೇ ನೋಡಿದಂಥವನು ಹಂಗಿಂದ ಸೀದಾ ಬೆಂಗಳೂರಿಗೆ ಬಂದು ಹೆಂಗೋ ನ್ಯೂಸ್ ಚಾನಲ್ ಒಂದು ಜರ್ನಿ ಶುರು ಮಾಡಿಕೊಂಡು ಅಲ್ಲೂ ಹಂತ ಹೋಗ್ತಾ ಇಲ್ಲಿಗೆ ಬಂದು ನಿಂತ್ಕೊಂಡೆ. ಒಂದು ಸಣ್ಣ ಅವಮಾನ ದಿಗ್ವಿಜಯ ನ್ಯೂಸಲ್ಲಿ, ಒಂದು ಸಣ್ಣ ಅವಮಾನ ಸಣ್ಣದಾಗಿ ಹರ್ಟ್ ಮಾಡಿಬಿಟ್ರು. ಅದು ಸೀದಾ ಈ ಕಡೆ ಜಂಪ್ ಮಾಡಿಸ್ಬಿಡ್ತು. ಇವತ್ತಿನ ಸುಬ್ಬು ಹೌದು. ನಂಗೆ ಅವತ್ತೇನೋ ಹಂಗೆ ಮಾಡಿಲ್ಲ ಅಂತ ಆಗಿದ್ರೆ ಅವತ್ತು ನಾನು ದಿಗ್ವಿಜಯ ನ್ಯೂಸ್ ಬಿಟ್ಟು ಇನ್ನೊಂದು ಯಾವುದೋ ಒಳ್ಳೆ ಚಾನಲ್ ಆಫರ್ ಬಂದಿತ್ತು. ಸೀದಾ ಆ ಚಾನಲಿಗೆ ಹೋಗ್ಬಿಡ್ತಾ ಇದ್ದೆ. ಬಟ್ ಹಂಗೆ ಮಾಡಿದ್ಮೇಲೆ ನಂಗೆ ನ್ಯೂಸ್ ಚಾನಲ್ ಸಾಕು ಅನ್ಸ್ಬಿಡ್ತು. ಹಂಗೆ ಮಾಡಿದ್ಮೇಲೆ ಸಾಕು, ಇಲ್ಲಿ ಎಲ್ಲಿ ಹೋದ್ರು ಅದೇ ಹಣೆ ಬರ ಅನ್ಸ್ಬಿಡ್ತು. ಅದು ಈ ಥರ್ಡ್ ಐ ಒಂದು ಹಂತಕ್ಕೆ ತೊಗೊಂಡು ಮೂರನೇ ಕಂಡು ಒಂದೇನೋ ಒಂದು ಮಾಡ್ತೀವಿ. ವೆರಿ ನೈಸ್. ಏನು ಮಾಡಿದ್ವಿ ಎಲ್ಲ ಗೊತ್ತಿಲ್ಲ, ಬಟ್ ಒಂದು ಜರ್ನಿ ಶುರುವಾಗಿದೆ. ಬನ್ನಿ, ಇದು ಬೆಡ್ರೂಮು. ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ಇದೆ. ಇವ್ರು ನಮ್ಮ ತಂದೆ, ಏನು ಸುಧಾಕರ್ ಅಂತೇಳಿ ನಮ್ಮ ತಂದೆ. ಓಕೆ, ಕೃಷಿಕರ? ಹಾಂ, ಕೃಷಿಕರು. ಅಡಿಕೆ ಮುಂಚೆ ಎಲ್ಲ ಬಹಳ ಸಾಹಸ ಮಾಡಿದ್ದಾರೆ. ಮುಂಚೆ ಮುಂಬೈಲಿದ್ರು, ಗೋವಾದಲ್ಲಿದ್ರು, ಚಿಗುರ್ದ ಕನ್ಸು ಕತೆ. ಬೆಂಗಳೂರಲ್ಲಿದ್ರು. ಬೆಂಗಳೂರಲ್ಲಿದ್ದು ನಾವೆಲ್ಲ ಹುಟ್ಟಿ, ನಾನು ನನ್ನ ತಂಗಿ ಎಲ್ಲ ಹುಟ್ಟಾದ್ಮೇಲೆ ಯಾಕೋ ಇದಲ್ಲ ಬೇರೆ ಏನೋ ಲೈಫ್ ಇದೆ ಅಂತ ಗೊತ್ತಾಗಿ ಆಗ ಅವ್ರಿಗೆ ಒಂದು ನೇಗ್ಲು ಹಿಡಿಯೋಕ್ಕೂ ಬರ್ತಿರ್ಲಿಲ್ಲ. ನಮ್ಮ ತಂದೆಗೆ ನೇಗ್ಲು ಹಿಡಿಯೋಕ್ಕೂ ಬರ್ತಿರ್ಲಿಲ್ಲ. ಜಮೀನು ಹೆಂಗಿದೆ ಅಂತ ನೋಡೋರಲ್ಲ. 4ನೇ ಕ್ಲಾಸಿಗೆ ಊರು ಬಿಟ್ಟು ಬಂದವರು ಅವರು. ಏನೋ ಅಮ್ಮನ ಜೊತೆ ಜಗಳ ಮಾಡ್ಕೊಂಡು ಊರು ಬಿಟ್ಟು ಗೋವಾಗೆಲ್ಲ ಹೋಗಿ ಅಲ್ಲೆಲ್ಲ ನೈಟ್ ಸ್ಕೂಲಿಗೆಲ್ಲ ಹೋಗಿ ಒಂದು ಹಂತಕ್ಕೆ ಎಜುಕೇಷನ್ ಮಾಡಿಕೊಂಡು ಅಲ್ಲಿಂದ ಮಾಡಿ ಬೆಂಗಳೂರಿನ ಸಣ್ಣದೊಂದು ಕಿರಾಣಿ ಅಂಗಡಿ ರೀತಿಯಲ್ಲಿ ಒಂದು ಮಾಡ್ಕೊಂಡಿದ್ಮೇಲೆ ಇಲ್ಲಿ ಲೈಫ್ ಯಾಕೋ ಆಗಲ್ಲ ಅನ್ಸ್ಬಿಡ್ತು ಅವರಿಗೆ. ಅವಾಗೆಲ್ಲ ಹೆಂಡತಿ ಮಕ್ಕಳನ್ನೆಲ್ಲ ಕಟ್ಕೊಂಡು ಊರಿಗೆ ಹೋದ್ರು ಸೀದಾ ಹಂಡಿಗೆಗೆ. ನನಗೊಂದು ಮೂಲ ಊರೇ ಹಂಡಿಗೆ. ನಿಮ್ಮ ತಂದೆಯವರು ಅಲ್ಲಿಗೆ ಹೋಗಿ ಅಲ್ಲೊಂದೇನೋ ಒಂದು ಜಾಗ ಮಾಡಿಕೊಂಡು ಅಲ್ಲಿ ಮನೆ ಕಟ್ಟಿ ನಮಗೆಲ್ಲ ಓದಿಸಿ, ನಾನು ಓದಬೇಕು ಅಂದಾಗೆಲ್ಲ ಓದಿಸಿ. ಅಂದರೆ ನಾನು ಮಾಡಿದ್ದೀನಿ. ನಾನು ಡಿಗ್ರಿಲಿದ್ದಾಗ PUC ಇದ್ದಾಗ ಒಂದು ಹೋಟೆಲ್ ಕೆಲಸ ಮಾಡಿದ್ದೀನಿ ನಾನು. ಆಗೆಲ್ಲ ಹೋಟೆಲ್ ಕೆಲಸ ಮಾಡಿದಾಗ ಒಂಥರ ಕಣ್ಣೀರು ಬರೋದಾಗ ಯಾರ್ದು ತಟ್ಟೆನೆಲ್ಲ ತೊಳಿಬೇಕಿತ್ತು. ಆ ಥರ ಎಲ್ಲ ಲೈಫೆಲ್ಲ ಫೇಸ್ ಮಾಡಿದ್ದೀನಿ ಆಗ. ಒಂಥರ ಹೋಟೆಲ್ ಕೆಲಸ, ಆಮೇಲೆ ಪೇಂಟಿಂಗ್ ಮಾಡ್ತಾಯಿದ್ದೆ ನಾನು. ಗೋಡೆಗೆ ಪೇಂಟಿಂಗ್ ಮಾಡೋದು, ಆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಊಟ ಬಡ್ಸೋಕ್ಕೆ ಹೋಗ್ತಾ ಇದ್ದೆ. ಬ್ರಾಹ್ಮಣರು ಅಂತ ಹೇಳಿ ಜನಿವಾರ ಹಾಕೊಂಡು ಹೋಗೋದು. ಸುಳ್ಳೆ ಅದು ಕಾಸ್ಟ್ಯೂಮು ಭಾಷೆ ಕೇಳಿದ್ರು. ಅದು ಏನು ಮಾಡ್ತಾ ಇದ್ವಿ ಆಗ, ಒಬ್ಬ ಇರ್ತಿದ್ದ ಅವನು ಎಲ್ಲ ಮ್ಯಾನೇಜ್ ಮಾಡೋಕೆ, ಕೋಆರ್ಡಿನೇಟರ್ ರೀತಿ ಇರ್ತಾ ಇದ್ದ. ಅವನಿಗೆ ಹುಡುಗರು ಬೇಕಾಗಿರ್ತಿತ್ತಲ್ಲ, ಬಡ್ಸಕ್ಕೆ ಹುಡುಗರು ಬೇಕಾಗ್ತಿತ್ತು. ಅದು ಬಟ್ ಬ್ರಾಹ್ಮಣರೇ ಬಡಿಸ್ಬೇಕು ಅನ್ನೋ ರೀತಿಲಿ ಇರ್ತಿತ್ತು. ನಮಗೆ ಜನಿವಾರ ಹಾಕೊಂಡು ಹೋಗ್ಬಿಡೋನು. ಜನಿವಾರ ಹಾಕೊಂಡು ಹೋಗ್ಬಿಡ್ತಿದ್ವಿ. ಹೋದ್ಮೇಲೆ ಅವ್ರಲ್ಲಿ ಯಾರೊಬ್ರು ಒಂದ್ಸತಿ ಹಿಂದೆ ಬಿದ್ದುಬಿಟ್ಟಿದ್ರು. ಇದು 2 ಎಳೆದು 4 ಏನೋ ಮದುವೆ ಆಗಿದ್ರೆ ಎಷ್ಟು ವೇಳೆ ಆಗ್ತಾರಂತ ನಂಗೆ ಈಗಲೂ ಗೊತ್ತಿಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಮದುವೆ ಆಗಿದೆ ಅಂತ. ಮದುವೆ ಆಗಿರೋ ತಗೊಂಡ್ಬಿಟ್ಟಿದ್ದೀರಾ? ಮಿಸ್ ಆಗಿ ಯಾರೋ ದೊಡ್ಡವ್ರಿಗೆ ಇಟ್ಟಿದ್ದು ನಾನು ಹಾಕಿಬಿಟ್ಟಿದ್ದೀನಿ. ಹಿಂದೆ ಬಿದ್ದುಬಿಟ್ಟಿದ್ದಾರೆ. ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ. ಮತ್ತೊಂದು ಸರ್ತಿ ಏನಾಗ್ಬಿಟ್ಟಿದೆ, ನಮ್ಮೂರಿನ ಬ್ರಾಹ್ಮಣರು ಹುಡುಗನೂ ಒಬ್ಬ ಬಂದ್ಬಿಟ್ಟಿಯಾನ ಅಲ್ಲಿಗೆ. ಅದೊಂದು ಸಮಸ್ಯೆ. ಆ ಟೈಮಲ್ಲಿ ಫೇಸ್ಬುಕ್ ಎಲ್ಲ ಬಂದ್ಬಿಟ್ಟಿತ್ತು. ನಾನು ಅವಾಗ ಈ ಸುಬ್ರಹ್ಮಣ್ಯ ಹಂಡಿಗೆ ಆಗ ಸುಬ್ರಹ್ಮಣ್ಯ ಎಸ್ ಗೌಡ ಅಂತ ಇದು ಮಾಡ್ಕೊಬಿಟ್ಟಿನಿ. ಅದ್ರೊಳಗೆ ಒಬ್ಬ ನೋಡ್ತಾನೆ, ಗೌಡ ಅಂತಿದ್ದೆ, ನೀನು ಹೆಂಗಿಲ್ಲಿ ಊಟ ಬಡ್ಸಕ್ಕೆ ಬಂದಿದ್ದೀವಿ, ಜನಿವಾರ ಹಾಕೊಂಡ್ಬಂದಿದ್ದೆ ಹೆಂಗೆ? ಆ ಥರ ಎಲ್ಲ ಲೈಫು ಹಂಗಿತ್ತು. ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಟೈಮಿಗೆ ಅಲ್ಲಿವರೆಗೆ ನಮ್ಮ ತಂದೆ ನಾನು ಎಲ್ಲ ಕೆಲಸ ಮಾಡ್ತಿದ್ದೆ. ಅವರು ದುಡ್ಡೆಲ್ಲ ಕೊಡೋರು. ಪೋಸ್ಟ್ ಗ್ರಾಜುಯೇಷನ್ ನನಗೆ ಲೋನ್ ಆಗಿಲ್ಲ ಅಂದ್ರೆ ನಂದು ಇದಾಗ್ತಿರ್ಲಿಲ್ಲ, PG ಆಗ್ತಿರ್ಲಿಲ್ಲ ನಂದು. ಲೋನಲ್ಲಿ ಓದಿದ್ದು ನಾನು. ಅಂದರೆ ಒಂಥರ ಬಡತನೂ ಏನು ಹೇಳಬೇಕೋ ಗೊತ್ತಿಲ್ಲ ಅದು. ಅಂದರೆ ಎಲ್ಲರದ್ದು ಪರಿಸ್ಥಿತಿ ಹಂಗೆ ಮಲೆನಾಡು ಭಾಗದಲ್ಲಿ. ನಿಮಗೆಲ್ಲ ತೀರಾ ಅಂತ ದೊಡ್ಡ ದುಡಿಮೆ ಅಂತ ಏನೂ ಇರಲ್ಲ. ಅಡಿಕೆ ಅಷ್ಟೇ. ಅಡಿಕೆ ಬಂದರೆ ಬಂತು, ಹೋದರೆ ಹೋಯ್ತು, ಆ ಥರ ಅದು. ಈ ಕೊಳೆ ರೋಗ ಬಂದರೆ, ವಿಪರೀತ ಮಳೆ ಬಂದು ಈ ಕೊಳೆ ರೋಗ ಬಂದಿದೆ, ಪೂರ್ತಿ ಬಿದ್ದು ಹೋಗ್ಬಿಡುತ್ತೆ. ಅಡಿಕೆ ಕೊಳೆ ರೋಗ, ಎಲೆ ಚುಕ್ಕೆ ರೋಗ ಎಲ್ಲ ಬಂದು ಕಂಪ್ಲೀಟ್ ಹೋಗ್ಬಿಡುತ್ತೆ ನಮಗೆ. ಆ ಥರ ಹಾಗೆ ಫ್ಯಾಮಿಲಿ ಮೇಂಟೈನ್ ಮಾಡೋದೆಲ್ಲ ಕಷ್ಟ ಇತ್ತು. ಹೀಗಾಗಿ ನಾನು ಯೋಚನೆ ಮಾಡಿದೆ, ನಾನು ಡಿಗ್ರಿ ನಮ್ಮಲ್ಲಿ ಕೊಡಲ್ಲ ಅಂತ, ದುಡ್ಡು ಕೊಡಲ್ಲ ಅಂತೆಲ್ಲ ಕೊಡ್ತಾಯಿದ್ರು. ಬಟ್ ಮನೆಯವರಿಗೆ ಇದಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇದು ಮಾಡ್ತಾ ಇದ್ದೆ. ಶೃಂಗೇರಿಯಲ್ಲಿ ಓದಿದ್ದು. ಮಠದ ಊಟ ನಮಗೆ ಅವಾಗ. ಶಾರದಾಂಬೆ ಕೃಪೆ ಮಠದ ಊಟ. ಮಧ್ಯಾಹ್ನ ಮಠದ ಊಟ ಮಾಡ್ತಾ ಇದ್ವಿ. ಅಲ್ಲೂ ಮಜಾ ಅಂದರೆ ಶೃಂಗೇರಿ ದೇವಸ್ಥಾನದಲ್ಲಿ ಮೇಲ್ಗಡೆ ಜನರಲ್ ಎಲ್ರಿಗೂ, ಕೆಳಗಡೆ ಬ್ರಾಹ್ಮಣರಿಗೆ ಊಟ ಇರ್ತಿತ್ತು. ಅಲ್ಲೂ ಏನು ಮಾಡ್ತಾ ಇದ್ವಿ, ಶರ್ಟ್ ಬಿಚ್ಕೊಂಡು ಹೋಗ್ಬೇಕಿತ್ತು. ಅಲ್ಲೂ ಏನು ಮಾಡ್ತಿದ್ವಿ, ಆ ಬ್ರಾಹ್ಮಣರ ಊಟ ಸ್ವಲ್ಪ ಚೆನ್ನಾಗಿರೋದು. ಸೀದಾ ಅಲ್ಲೂ ಹೋಗಿ ನುಗ್ತಿದ್ವಿ ಬ್ರಾಹ್ಮಣರ ಊಟಕ್ಕೆ. ಬಟ್ ಅದೊಂದು ನಾನು ಇದೇನು ಕಾಂಟ್ರವರ್ಸಿ ಆಗುತ್ತಿಲ್ಲ ಗೊತ್ತಿಲ್ಲ. ಬಟ್ ನಾನು ಹೇಳೋದು, ದೇವಸ್ಥಾನಗಳಲ್ಲಿ ಹಿಂಗೆ ಪಂಕ್ತಿ ಭೇದ ಮಾಡಬಾರ್ದು. ಬಟ್ ಇನ್ನಾದರೂ ಬದಲಾಗಬೇಕು ಅನ್ನೋದು ನನ್ನದೊಂದು ಇದು ಆಶಯ. ನಮಗಲ್ಲೇ ನಮಗಂದ್ರೆ ಆಗ ಸಣ್ಣ ವಯಸ್ಸಲ್ಲಿ ನಮಗೊಂಥರ ಚುಚ್ಚಿಬಿಡೋದು. ಅದು ಯಾಕೆ ಅವರಿಗೆಲ್ಲ ಒಂದು ಕಡೆ, ನಮಗೆಲ್ಲ ಒಂದು ಕಡೆ, ನಾವು ಮನುಷ್ಯರೇ, ನಾವು ಅವ್ರ ಥರನೇ, ನಮ್ಗೆ ಯಾಕೆ ಅವರಿಗೆಲ್ಲ ಯಾಕೆ ರುಚಿಕಟ್ಟಾದ ಊಟ, ನಮಗೆಲ್ಲ ಯಾಕೆ ಜನರಲ್ ಆಗಿ ಈ ಥರ ಊಟ, ಆ ಥರ ಎಲ್ಲ ಅವಾಗಲೇ ತಲೆಗೆ ಬಂದುಬಿಟ್ಟಿತ್ತು ನನಗೆ. ಅದಕ್ಕೆ ಮುಂಚೆ ಸುಬ್ರಹ್ಮಣ್ಯ ಎಸ್ ಗೌಡ ಅಂತಿದ್ದು ನಾನು ತೆಗೆದುಬಿಟ್ಟೆ. ನಾನು ಇನ್ಯಾವತ್ತು ಜಾತಿ ಗೀತಿ ಇವೆಲ್ಲ ಬರಲೇಬಾರ್ದು ನನ್ನ ತಲೆಗೆ ಅಂತ ಯಾವತ್ತಿಂದ ನಾನು ಅದು ಎಲ್ಲೂ ಪ್ರಸ್ತಾಪನೆ ಮಾಡೋಕ್ಕೋಗಲ್ಲ, ಏನೂ ಮಾಡೋಕ್ಕೋಗಲ್ಲ. ಆಮೇಲೆ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಆಗಿದ್ದಂತ.
ಈ ರೀತಿ ಅಲ್ಲಿ ಶೃಂಗೇರಿಯಲ್ಲಿ ಇದ್ವಿ. ಆ ಟೈಮಲ್ಲಿ ಮನೇಲಿ ದುಡ್ಡು ಕೊಡ್ತಿರ್ಲಿಲ್ಲ ಅಂತಲ್ಲ, ಬಟ್ ನನಗೆ ನಾನೇನೋ ದುಡಿಬೇಕು ಅಂತ ಈ ಪೇಂಟಿಂಗು ಹಿಂಗೆಲ್ಲ ಹೋಗ್ತಿದ್ದೆ. ಹೋಮ್ ಗಾರ್ಡ್ ಕೆಲಸಕ್ಕೆ ಹೋಗಿದ್ದೀನಿ ನಾನು. ಹೋಮ್ ಗಾರ್ಡ್ ಕೆಲಸಕ್ಕೆ ನಾನು ಸಣ್ಣಕ್ಕಿದ್ದೆ. ಆ ಕಾಕಿ ಎಲ್ಲ ಸ್ವಲ್ಪ ದೊಡ್ಡವರಿಗೆ ಹೊಲ್ಸೋರು, ನನಗೆ ಒಳ್ಳೆ ಹಿಂಗಾಗ್ಬಿಡೋದು ಅದು. ಹೋಗಿ ಅಲ್ಲಿ ನಿಂತ್ಕೊಳ್ಳೋದು ಹಿಂಗೆ, ಅಲ್ಲೆಲ್ಲ ಗೌರವ ಕೊಡೋರು. ನಮಸ್ಕಾರ ಸರ್ ಅದು ನಮ್ಗೆ ಅದು ಖುಷಿ ವಿಚಾರ ಅದು. ಆಗ ಎಲೆಕ್ಷನ್ ಟೈಮಲ್ಲಿ ಆ ಥರ ಎಲ್ಲ ಮಾಡ್ಕೊಂಡು ಬಂದ್ವಿ. ಆಮೇಲೆ ಲೋನ್ ಆಯಿತು. ಲೋನ್ ಆದಮೇಲೆ PG ಮುಗಿಸ್ದೆ. ಈ ಥರ ನಮ್ಮ ತಂದೆ ತಾಯಿ ಇಲ್ಲಿದ್ದಾರೆ, ಏನವ್ರು ಸರ್? ಕೌಶಲ್ಯ ಅಂತ. ಓಕೆ. ನಮ್ಮ ತಾಯಿ, ನಾನು ಒಂದು ಹಂತಕ್ಕಾಗಿ ನಮ್ಮ ತಾಯಿನೂ ಕಾರಣ. ಆಗೆಲ್ಲ ಸಣ್ಣಲ್ಲೆಲ್ಲ ನಾನು ಯಾವ್ದಾದ್ರು ಡ್ಯಾನ್ಸ್ ಗೀನ್ಸ್ ಹೋಗಲ್ಲ ಅಂದ್ರೆ ನಮ್ಮ ತಾಯಿ ದುಡ್ಡು ಬಿಡೋರು. ನೀವು ಡ್ಯಾನ್ಸರಾ? ಅಲ್ಲ, ಡ್ಯಾನ್ಸರ್ ಏನಲ್ಲ, ಬಟ್ ನಾನು ಒಂದು ಭ್ರಮೇಲಿದ್ದೆ ನಾನೊಬ್ಬ ಡ್ಯಾನ್ಸರ್ ಅಂತ. ನಾನೊಬ್ಬ ಸಿಂಗರ್ ಅಂತನೂ ಭ್ರಮೇಲಿದ್ದೆ. ನಮ್ಮ ತಾಯಿ ಏನು ಮಾಡೋರು ಯಾವುದಕ್ಕೂ ಬಿಡ್ತಿರ್ಲಿಲ್ಲ. ಹೋಗು ತಳ್ಳೋದು ಸ್ಟೇಜಿಗೆ, ಹೋಗಿ ತಳ್ಳು, ಏನು ಮಾಡೋದು ಸ್ಟೇಜಿಗೆ ಬಂದ್ಬಿಟ್ಟು ಒಟ್ಟು ಕುಣಿದು ಬರೋದು, ಒಟ್ಟು ವರ್ಷ ಹಾಡು ಹೇಳಿ ಬರೋದು. ಎಲ್ಲದಕ್ಕೂ ಯಾವ್ದಾದ್ರು ಭಾಷಣ ಪ್ರೋಗ್ರಾಮ್ ಇತ್ತು ಅಲ್ಲಿ ಕರ್ಕೊಂಡು ಹೋಗೋದು ಮಮ್ಮಿ. ಇಲ್ಲೂ ಭಾಷಣ ಮಾಡು. ಹಿಂಗೆ ಮಾಡಿ ಅದು ನಂಗೊಂಥರ ಸ್ಟೇಜ್ ಹುಚ್ಚಿ ಹಿಡಿದ್ಬಿಡ್ತು. ಓಕೆ. ನಿಮ್ಮ ಮದುವೆ ಫೋಟೋ ಅದೇ ನೀವು ಹೇಳಿದ್ರಲ್ಲ, ಮಂತ್ರಮಂಗಲ್ಯ. ದೇವಸ್ಥಾನ ಮದುವೆ. ಇವ್ರು ನಮ್ಮ ತಾಯಿ ಅಲ್ಲ, ನನ್ನ ಹೆಂಡತಿಯ ಅಮ್ಮ, ಅತ್ತೆ ಅಮ್ಮ, ಹೆಣ್ಣು ಕೊಟ್ಟ ಅತ್ತೆ. ಇವ್ರು ನಮ್ಮ ಮಾವ. ಯಾವ ಅಂದ್ರೆ ನಿಮ್ಮ ಮನೆಯವರು? ನನ್ನ ಹೆಂಡತಿ ತಂಗಿ ದುದ್ದ, ಹಾಸನ. ಓಕೆ. ಇದು ನಾಯಿ ಇತ್ತು ಮನೇಲಿ ಭಾಳ ಟೈಮು, ಇತ್ತೀಚೆಗೆ ಊರಿಗೆ ಬಿಟ್ಟು ಬಂದ್ವಿ. ಇದನ್ನ ಹೆಂಡತಿ ಪವರ್ ಟಿವಿಲಿ ರಿಪೋರ್ಟರ್ ಆಗಿದೆ. ಇದು ಫ್ಯಾಮಿಲಿ. ನೈಸ್. ಇಲ್ಲೊಂದು ಸ್ಪೇಸ್ ಚೆನ್ನಾಗಿದೆ, ಇದು ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಇದಾದಾಗ ಇಲ್ಲಿ ಬಂದು ಕೂರೋದು. ವಾವ್, ಬ್ಯೂಟಿಫುಲ್ ಆಗಿ, ಭಾಳ ಚೆನ್ನಾಗಿದೆ, ಸಾಕಾಗಿದೆ. ನಿಮಗೆ ಇಲ್ಲೂ ನೀಟಾಗಿ ಇದು ಕಾಣುತ್ತೆ ನೇಚರು. ಓಕೆ. ಅದಕ್ಕೆ ಬರೀ ಬಿಡಕ್ಕೆ ಮನಸ್ಸೇ ಇಲ್ಲ ಇದು. ಇಲ್ಲ, ಮತ್ತೆ ನಿಮ್ದು ಮೈನ್ ಡೆಡ್ ಎಂಡ್ ಇದೆಯಲ್ಲ? ಡೆಡ್ ಎಂಡ್. ನಮಗೆ ಎಲ್ಲದಕ್ಕೂ ಪ್ಲಸ್, ಪಾರ್ಕಿಂಗ್ ಗಿರ್ಕಿಂಗ್ ಯಾವುದಕ್ಕೂ ಸಮಸ್ಯೆ ಇಲ್ಲ. ವಾವ್, ಸೂಪರ್. ಮತ್ತೆ ಯಾವ ಗದ್ದಲ ಇಲ್ಲದ ಪ್ಲೇಸ್ ನಿಮಗೆ. ಇದು ನಮ್ಮ ಬದುಕು ಮನೆ. ಅದೇ ಸ್ಟುಡಿಯೋನಾ? ಅಲ್ಲ, ಸ್ಟುಡಿಯೋ ಅಲ್ಲ, ಅದು ಇನ್ನೊಂದು ರೂಮು. ಓಕೆ. ಇಲ್ಲೇನಾಗ್ತೀರಿ ಫೋಟೋನಾ? ಇಲ್ಲ, ಸುಮ್ಮನೆ ಹಂಗೆ ಅವರೇ ಹೇಳಿದ್ರು ನಮಗೆ, ಯಾವುದೋ ಒಂದರಲ್ಲಿ ಉಳಿದಾಗ ಅದನ್ನು ಸುಮ್ಮನೆ ಈ ಥರ ಮಾಡಿಸಿ ಹಾಕ್ತಿದ್ದು ಅಂತ. ಓಕೆ. ಯಾವುದೋ ಒಂದು ಫರ್ನಿಚರ್ ಇದ್ರಲ್ಲಿ ಉಳಿದಾಗ ಇದು ಕಂಪ್ಲೀಟ್ ಆಫೀಸ್ ಸ್ಪೇಸ್ ಅನ್ನೋ ರೀತಿಯಲ್ಲಿ ಇದು. ಸೊ ಈ ಫ್ಲೋರ್, ಮೂರನೇ ಫ್ಲೋರ್ ಫುಲ್ಲು. ಇಲ್ಲಿ ಇದೆಲ್ಲ ಕ್ಯಾಮ್ರಾ ಮೆಟೀರಿಯಲ್ಸ್ ಎಲ್ಲ ಇಟ್ಕೊಳಕ್ಕೆ ಇವೆಲ್ಲ. ಆಮೇಲೆ ಇದು ಗೆಸ್ಟ್ ರೂಮ್ ರೀತಿಲಿ. ಗೆಸ್ಟ್ ಸುಸ್ತಾದ್ರೆ ಬಂದು ಮಲ್ಕೊಳ್ಳಿ, ಇಲ್ಲ ಅಂದ್ರೆ ಕೂತ್ಕೊಳ್ಳಿ ಅಂತ. ನಾವಲ್ಲಿ ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊಳ್ಳೋವಾಗ ಇಲ್ಲಿ ಕೂರಿಸ್ತೀವಿ. ಅಂದ್ರೆ ಈಗ ಅಲ್ಲೊಂದು ಆಫೀಸ್ ರೆಡಿ ಮಾಡ್ತಾ ಇದೀವಿ. ಈಗ ತಾತ್ಕಾಲಿಕವಾಗಿ ಇದಿದೆ. ಈಗ ಒಂದು ಸ್ವಲ್ಪ ದೊಡ್ಡ ಪ್ಲಾನ್ ಇದೆ. ಅದಾದ್ಮೇಲೆ ಆ ಕಡೆಗೆಲ್ಲ ಶಿಫ್ಟ್ ಆಗಿ ಒಂದು ಕಂಪ್ಲೀಟ್ ಆಫೀಸ್ ಸೆಟಪ್ ಅಂತ. ನಾನು ಮೊದಲೇ ಹೇಳ್ದಂಗೆ ಈ ಆಫೀಸಲ್ಲಿ ನಮಗೆ ಒಂಥರ ಯೋಚನೆ ಇರಲಿಲ್ಲ, ಬಟ್ ಈಗ ತೀರಾ ಅನಿವಾರ್ಯ ಆಗಿದೆ, ಆಫೀಸ್ ಮಾಡಲೇಬೇಕಾಗಿದೆ. ನೋಡಿ, ಅಲ್ಲೊಂದು ಬಾಲ್ಕನಿ ಚೆನ್ನಾಗಿದೆ. ಇದು ಒಂದು ಬಾಲ್ಕನಿ, ಇದು ಫ್ರೆಶ್ ಏರ್ ನಿಮಗೆ. ಇಲ್ಲಿ ನಿಂತು ಬಿಟ್ಟರೆ ಹೊಸದೊಂದು ಪ್ರಪಂಚ, ಫ್ರೆಶ್ ಏರ್. ಇಲ್ಲಿ ಬಂದುಬಿಟ್ರೆ ನಿಮಗೇನು ಒಳ್ಳೆ ಬರ್ಡ್ಸ್ ಕಲರವ. ನಿಮ್ಗೆ ಅಷ್ಟು ಸುಲಭಕ್ಕೆ ಬೆಂಗಳೂರಲ್ಲಿ ಈ ಥರ ಇದು ಸಿಗಲ್ಲ, ಪಕ್ಕದಲ್ಲಿ ಸಿಗಲ್ಲ ನಿಮಗೆ ಈ ಥರ ಮರ ಪಕ್ಷಿ. ಹೌದು, ಗುಡ್ ಸ್ಪೇಸ್. ಇದು ಹಿಂಗೆ ಇರಲಿ ಅಂತ ಆಶಿಸ್ತೀವಿ. ಮರ ಯಾರು ಕಡಿದೇ ಇರಲಿ. ಸ್ಟುಡಿಯೋ ಅಂತಲ್ಲ, ಜಸ್ಟ್ ಒಂದು ವರ್ಕ್ ಸ್ಪೇಸ್ ರೀತಿಲಿ. ಓಕೆ. ಅಂದರೆ ನನಗೀಗ ನಾನು ಡೈಲಿ ವೀಡಿಯೋಗಳೆಲ್ಲ ಮಾಡ್ತೀನಲ್ಲ, ಅದಕ್ಕೊಂದು ವರ್ಕ್ ಸ್ಪೇಸ್ ರೀತಿಲಿ ಮಾಡ್ಕೊಂಡಿದ್ದೀವಿ ಇದು. ಓಕೆ. ಇದು ಮುಂಚೆ ಪ್ಲಾನ್ ಇದ್ದಿದ್ದು ಇಲ್ಲಿ ಫುಲ್ಲು ಗ್ಲಾಸ್ ಹಾಕ್ಸ್ಬೇಕು ಅಂತ. ಇದು ಫುಲ್ಲು ಗ್ಲಾಸ್ ಹಾಕ್ಸ್ಬೇಕು ಅಂತ ಇದು ಮುಂಚೆ. ಸ್ಪೇಸ್ ಅಂದ್ರಲ್ಲ ಸರ್? ಏನೇ ಸರ್ ಚಿಕ್ಕದೇ ಇದು. ಅಂದರೆ ನಾವು ನ್ಯೂಸ್ ಚಾನಲ್ಗಳೆಲ್ಲ ನೋಡಿ ನಮಗೆ ಇದೊಂಥರ ಆ ಥರ ಫೀಲ್ ಆಗುತ್ತೆ. ಓಕೆ. ಇಲ್ಲಿ ಫುಲ್ಲು ಗ್ಲಾಸ್ ಹಾಕ್ಸ್ಬೇಕಂತಿತ್ತು, ಓಪನ್ ಇತ್ತಿದ್ದು. ಇದೆಲ್ಲ ನಾವೇ ಇದು ಮಾಡಿಸಿರೋದು ಈಗ. ಟೆರೆಸ್ ಥರ ಅವ್ರಿಗೆ ಒಂಥರ ಸಿಟ್ಟಿಂಗ್ ಏರಿಯಾ ರೀತಿಯಲ್ಲಿ ಮಾಡ್ಕೊಂಡಿದ್ರು ಅವರು. ಇದೆಲ್ಲ ಇಲ್ಲ, ಅದ್ಯಾವುದೂ ಇಲ್ಲ. ಅದು ಮೇಲ್ಗಡೆ ಇತ್ತು, ಈ ಸುತ್ತ ಯಾವುದೂ ಇರಲಿಲ್ಲ. ಫುಲ್ ಓಪನ್. ಇದು ಗ್ಲಾಸ್ ಹಾಕ್ಸ್ಬೇಕು ಅಂದ್ಕೊಂಡ್ವಿ, ಬಟ್ ಅವರು ಯಾರೋ ಒಬ್ರು ಸಲಹೆ ಕೊಟ್ಟರು ಗ್ಲಾಸ್ ಬೇಡ, ಇದೇ ಇರಲಿ ಅಂತ ಹೇಳಿ. ನೆಕ್ಸ್ಟ್ ನೋಡ್ಬೇಕು ಈಗ. ಸದ್ಯಕ್ಕೆ ಇದನ್ನ ಹಾಕಿ, ಇದು ಎಲ್ಲ ಸ್ಟಿಕ್ಕರ್ ಬರುತ್ತೆ ಈಗ. ಓಕೆ. ಥರ್ಡ್ ಐ ಶಿವನ 3ನೇ ಕಣ್ಣು ಬರುತ್ತೆ. ಕಂಪ್ಲೀಟ್ ಸ್ಟಿಕ್ಕರ್ ಹಾಕ್ಸ್ತೀವಿ. ಇದು ಗ್ರೀನ್ ಮ್ಯಾಟ್. ಬೇಕಾದಾಗ ಈ ಕಡೆ ವೀಲ್ ಎಲ್ಲ ಇದೆ, ಈ ಕಡೆ ಹೇಳ್ಕೋಬಹುದು. ಅದೇ ಹಿಂದೆ ತಾಜ್ ಮಹಲ್ ಎಲ್ಲ ಹಾಕ್ಬೋದು ಮಾಡಿ. ಇದು ಕಂಪ್ಲೀಟ್ ಇಲ್ಲೊಂದು ಚೆನ್ನಾಗಿದೆ. ಗೆಸ್ಟ್ ಬಂದಾಗ ಬಿಟ್ಬಿಟ್ಟಿದ್ದೀರಾ? ಗೆಸ್ಟ್ ಬಂದಾಗ ಇಲ್ಲ ಕುತ್ಕೊಂಡು ನೈಸ್ ಇದೆಲ್ಲ ಮಾಡಿಸಿದ್ದು. ಸ್ನೇಹಿತರೆ, ಇದು ಒಟ್ಟಾರೆ ನೋಡಿ ನಮ್ಮ ಸ್ಟುಡಿಯೋ ಕತೆ. ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರ ಕತೆ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಶುರು ಮಾಡೋದು. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ನನ್ನ ಜೊತೆಗೆ ಕಲಾ ಮಾಧ್ಯಮದ ಪರಂ ಅವರಿದ್ದಾರೆ. ಅವರ ಬದುಕಿಗೆ ಸ್ವಾಗತ ಸುಸ್ವಾಗತ ಅಂತ ಶುರು ಮಾಡೋದು. ಎಲ್ಲ ಒಂದಷ್ಟು ಇಂಟರ್ವ್ಯೂಗಳಾಗಿದ್ದಾವೆ ಇಲ್ಲ. ವೆರಿ ನೈಸ್. ಸೊ ನೀವು ನಿಮ್ಮ ವಾಯ್ಸ್ ಕೊಡೋದು ಬಿಟ್ಟಿಲ್ಲ? ಇಲ್ಲ, ಬಿಟ್ಟಿಲ್ಲ. ಮೈನ್ ಕಂಟೆಂಟೇ ಅದು. ವಾಯ್ಸ್ ಅದೇ ಆಗುತ್ತೆ. ಅಂದ್ರೆ ಒಂದು ಅಂದ್ರೆ ನನಗೆ ಏನಾಗಿದೆ ಅಂದ್ರೆ, ಈಗ ನನಗೆ ಪ್ರೆಸೆಂಟ್ ಇಶ್ಯೂ ಕೊಡಬೇಕಂದಾಗ ನಾನು ಪ್ರತಿ ಬಾರಿ ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ರೆ ನನಗೆ ಟೈಮ್ ಹಿಡಿದು ಬಿಡುತ್ತೆ. ಅಂದರೆ ಈಗ ತುಂಬ ದೊಡ್ಡ ಇಶ್ಯೂಸ್ಗಳಿದ್ದಾಗ ಇಲ್ಲೇ ಕುತ್ಕೊಂಡು ಮಾತಾಡ್ತೀನಿ. ಅದು ನೀಟಾಗಿ ಅದು ಎಡಿಟ್ ಮಾಡೆಲ್ಲ ಹಾಕ್ತೀವಿ. ದಿಢೀರ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಏನೋ ಒಂದು ಬೆಳವಣಿಗೆ ಆಗ್ತಿರುತ್ತೆ. ಈಗ ಮೂಡ ಹಗರಣದ ಈಗ ಏನೋ ಏನೋ ಒಂದು ಆಯಿತು ಅಂದಾಗ ತಕ್ಷಣ ಅಲ್ಲಿ ರೂಮಲ್ಲಿ ಒಂದು ವಾಯ್ಸ್ ಓವರ್ ಕೊಟ್ಕೊಂಡು ನೀಟಾಗಿ ಪಟ್ಟ ಬಂದು ಇಲ್ಲಿ ಎಡಿಟ್ ಮಾಡಿ ಅದನ್ನ ಹಂಗೆ ಅಪ್ಲೋಡ್. ಇಲ್ಲೇ
ವಾಯ್ಸ್ ಕೊಡ್ತೀರಿ? ವಾಯ್ಸ್ ಕೊಡೋ ಇದರಲ್ಲಿ ವಾಯ್ಸ್ ಫೋನಲ್ಲೇ ವಾಯ್ಸ್ ಫೋನಲ್ಲೇ ವಾಯ್ಸ್ ಅದೇನು ಸ್ಟುಡಿಯೋ ಡಬ್ಬಿಂಗು ಅದೇನಿಲ್ಲ ಇದರಲ್ಲೇ ವಾಯ್ಸ್ ಅಷ್ಟೇ. ಎಷ್ಟು ಇದರಲ್ಲೇ ವಾಯ್ಸ್. ಇದು OnePlus ಇದು ಅದಕ್ಕೋಸ್ಕರ ಇದು ತಗೊಂಡಿದ್ದು. ಕೊಡಿ ಒಂದು ವಾಯ್ಸ್ ನೋಡೋಣ. ಇವತ್ತಿಂದ ಇದ್ಯಾವುದು ಇಶ್ಯೂ ಅದು ಇವತ್ತು ತಗೊಳ್ತೀನಿ ಒಂದು ನಿಮಿಷ. ಕಂಟೆಂಟ್ ಎಲ್ಲಿ ಹುಡುಕ್ತೀರಾ? ನ್ಯೂಸ್ ಕಂಟೆಂಟ್ ಅಲ್ಲ, ನ್ಯೂಸ್ ಪೇಪರ್ ಅಂತಲ್ಲ, ನನಗೀಗ ರಿಪೋರ್ಟರ್ಗಳು ನನಗೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲ ಡಿಸ್ಟಿಕಲ್ಲೂ. ಮಾಹಿತಿದಾರರು ಎಲ್ಲ ಡಿಸ್ಟಿಕಲ್ಲಿ ಇದ್ದಾರೆ. ನನಗೆ ಏನೇ ಇನ್ಫಾರ್ಮೇಷನ್ ಪಟ್ಟ ಸಿಗುತ್ತೆ, ಏನೇ ವಿಜುವಲ್ಸ್ ಬೇಕಂದ್ರೆ ನನಗೆ ತಕ್ಷಣ ಎಲ್ಲ ಸಿಕ್ಬಿಡುತ್ತೆ. ಉದಾಹರಣೆ ಮೊನ್ನೆ ಒಂದು ಮಾಡಿದ್ರಲ್ಲ, ಆ ಗರ್ಭಿಣಿ ನೆಲಮಂಗಲ ತಾವು ಆಕ್ಸಿಡೆಂಟ್ ಆಯ್ತಲ್ಲ ಹುಡುಗ, ಹೌದು, ಅಲ್ಲಿ ವಿಜುವಲ್ಸ್ ನಂಗೆ ತಕ್ಷಣ ಸಿಕ್ಬಿಡುತ್ತಲ್ಲ. ಇದು ಅಂದರೆ ರಾಜ್ಯದ ಯಾವ ಮೂಲೆಯಲ್ಲಾದರೂ ಸಿಕ್ಬಿಡುತ್ತೆ. ಈ ಕೇರಳದ ವಯನಾಡಿಂದ ಆಯ್ತು, ನಾವು ವಯನಾಡಿಗೆ ಹೋಗ್ಬೇಕಿತ್ತು, ನಾನು ಹೋಗೋಕ್ಕಾಗಲಿಲ್ಲ. ಅಲ್ಲಿಗಾದ್ರೂ ನಂಗೆ ತಕ್ಷಣ ಸಿಕ್ಬಿಡುತ್ತೆ ಇನ್ಫಾರ್ಮೇಷನ್. ನನಗೆ ಈಗ ನಮ್ದು ಹೆಂಗಾಗುತ್ತೆ ಅಂದರೆ, ಈಗ ನಮ್ಮ ಚಾನಲ್ಗಳಲ್ಲೆಲ್ಲ ನಮ್ಮದು ನ್ಯೂಸ್ ಫಾರ್ಮೆಟಲ್ಲಿ ನಂಗೆ ಬೆಳಗ್ಗೆ ಮುಂಚೆ 6 ಗಂಟೆಗೆ ನನ್ನ ದಿನ ಶುರುವಾಯಿತು ಅಂದರೆ ರಾತ್ರಿ 11-12 ಗಂಟೆ. 12 ಗಂಟೆವರೆಗೆ ಇಲ್ಲ, ನಾನು 10 ಗಂಟೆಗೂ ನೋಡ್ತಿರ್ತೀನಿ ಏನೋ ಡೆವಲಪ್ಮೆಂಟ್ ಆಯ್ತು ಅಂತ. ಬಿಡಲೇಬಾರ್ದು. ಆ ಕಂಟೆಂಟ್ ನಾನು ಬಿಟ್ಟೆ ಅಂದರೆ ಅದು ಇನ್ಯಾವುದೋ ಚಾನಲ್ ನೋಡೋಕೆ ಶುರು ಮಾಡಿಬಿಟ್ಟು ಅಂದ್ರೆ ನಾನು ಬಿಟ್ಬಿಡ್ತಾರೆ ಅವರು. ಬಹುಶಃ ನಿಮ್ಮ ಥರ ಚಾನಲ್ಸು ಈಗ ಶುರುವಾಗಿದೆ, ಈಗ ರೀಸೆಂಟಾಗಿ ಶುರು ಆಗ್ತಿದ್ದಾವೆ. ಬಟ್ ಕಾಂಪಿಟೇಷನ್ ಕೈಂಡ್ ಆಫ್ ಥಿಂಗ್ ಇಲ್ಲ, ಅಂದರೆ ಕಾಂಪಿಟೇಷನ್ ಹಂಗಂತ ನಂಗೆ ಅನಿಸ್ತಿಲ್ಲ. ಅಂದರೆ ನನಗೆ ಏನಾಗ್ಬಿಟ್ಟಿದೆ, ನನ್ನ ಪ್ಲಸ್ ಅಂದರೆ ಒಂದು ನನ್ನ ವಾಯ್ಸು ಮತ್ತು ನನ್ನ ವಾಯ್ಸ್ದೊಂದು ಆ ಟೋನ್ ಇದೆಯಲ್ಲ, ಪ್ರೆಸೆಂಟಿಂಗ್ ಅದು ನನ್ನ ಕೈ ಹಿಡಿದ್ಬಿಟ್ಟಿದೆ. ಈಗ ಯಾರು ಶುರು ಮಾಡಿದ್ರು ನನಗೆ ನಮ್ಮ ಇವ್ರು ಬಿಟ್ಟು ಹೋಗ್ತಿಲ್ಲ, ನಮ್ಗೆ ಸ್ವಲ್ಪ ಪ್ರೀತಿ ಕೊಡ್ತಾನೆ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ವಾಯ್ಸು. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ. ಬಂಧುಗಳೇ, ರಾಜ್ಯದಲ್ಲಿ ಮೂಡ ಹಗರಣ ಬೇರೆ ರೂಪವನ್ನು ಪಡೆಯುವ ಹಾಗೆ ಕಾಣಿಸ್ತಾ ಇದೆ. ನಿನ್ನೆ ತಾನೇ ಕಾಂಗ್ರೆಸ್ ಜನಾಂದೋಲನ ನಡೆಸಿತ್ತು. ಇದೀಗ ಅದೇ ಪ್ಲೇಸ್ನಲ್ಲಿ ಅದೇ ವೇದಿಕೆಯಲ್ಲಿ ಬಿಜೆಪಿ ನಾಯಕರು ಇವತ್ತು ಸಮಾವೇಶವನ್ನು ಮಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರಿಗೆ ಟಕ್ಕರ್ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಬಿಜೆಪಿಯ ಈ ಸಮಾವೇಶವನ್ನು ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಅನ್ನ ಸದ್ಯಕ್ಕಂತೂ ಬಿಡುವ ಲಕ್ಷಣ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಪಟ್ಟು ಇನ್ನಷ್ಟು ಜಾಸ್ತಿ ಆಗುವ ಹಾಗೆ ಕಾಣಿಸ್ತಾ ಇದೆ. ನಾನು ಸುಮ್ಮನೆ ಹಂಗೆ ಕೊಟ್ಟಿದ್ದೀನಿ, ಇನ್ನೂ ಇದು ಮಾಡ್ಬೇಕಂದ್ರೆ ಹಂಗೆ ಚೇಂಜ್ ಮಾಡ್ಕೊತೀನಿ. ಒಳ್ಳೆ ಆಕ್ಟರ್ ಸರ್ ನೀವು. ಏಕೆ ಎಷ್ಟು ಜನ ಈಗ ಇದಕ್ಕೆ ವಾಯ್ಸ್ ಚೇಂಜ್ ಮಾಡ್ಬಿಡ್ರಿ. ಹಾಗೆ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಸಂಡಿಗೆ. ಇನ್ನು ಒಮ್ಮೊಮ್ಮೆ ಇನ್ನೊಂಚೂರು ಚೇಂಜ್ ಮಾಡ್ಬಿಡ್ತೀನಿ ಒಂಚೂರು. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಕ್ಷಸರು ಅಥವಾ ರಾಕ್ಷಸ ಮನಸ್ಥಿತಿಯವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಕಂಡಲ್ಲಿ ಚುಚ್ಚೋದು, ಕಂಡಲ್ಲಿ ಸಾಯಿಸೋದು, ಇಂಥವರ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗೆ ಹೋಗಿಬಿಟ್ರೆ ನಮ್ಮ ರಾಜ್ಯದ ಕತೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಬಂಧುಗಳೇ, ನಾವೆಲ್ಲರೂ ಕೂಡ ಸದಾಕಾಲ ಎಚ್ಚರಿಕೆಯಿಂದ ಇರಲೇಬೇಕು. ಈ ವಿಡಿಯೋ ಮಾಡ್ತಿರೋದು ಕೂಡ ಅದೇ ಉದ್ದೇಶದಿಂದ. ಕೇವಲ ವಿಡಿಯೋ ನೋಡೋದು ಮಾತ್ರ ಅಲ್ಲ, ವಿಡಿಯೋ ನೋಡಿದ ಬಳಿಕ ನೀವು ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ. ಈ ಥರ ಹಂಗೆ ಬೇಕಾದಂಗೆ ಒಂದೊಂದು ಕಂಟೆಂಟ್ ಒಂಥರ ಚೇಂಜ್ ಮಾಡಿಬಿಡ್ತೀನಿ. ಪ್ಲೇ ಮಾಡಿದ ಒಂದು ಸೆಕೆಂಡ್, ಅಂದರೆ ಇಲ್ಲಿ ಸ್ವಲ್ಪ ಇದಿದೆ, ಇದು ಬರ್ತಾ ಇದೆ. ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಎಡಿಟಿಂಗ್ ಟೈಮಲ್ಲಿ ಎಕೋ ಹೊಡೆದಿರ್ತಾರೆ, ಎಲ್ಲ ಹಂಗೆ ಇಳಿಸ್ಕೊಂಡು ರಾಕ್ಷಸರು ಅಥವಾ ರಾಕ್ಷಸ ಮನಸ್ಥಿತಿಯವರ ಸಂಖ್ಯೆ. ನಿಮ್ಮ ವಾಯ್ಸ್ ಎಲ್ಲರೂ ನನಗೆ ಕೇಳಿಸ್ಕೊಂಡು ಅದು ವಾಯ್ಸ್ ಅಡಿಕ್ಷನ್. ಚುಚ್ಚೋದು, ಕಂಡಲ್ಲಿ ಸಾಯಿಸೋದು, ಇಂಥವರ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗೆ ಹೋಗಿಬಿಟ್ರೆ ನಮ್ಮ ರಾಜ್ಯದ ಕತೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಬಂಧುಗಳೇ, ನಾವೆಲ್ಲರೂ ಹಾಗೆ ಏನು ಬರ್ಕೊಳ್ಳಿಲ್ಲ ನೀವು? ಇಲ್ಲ, ಸ್ಕ್ರಿಪ್ಟ್ ಇಲ್ಲ ನಂದು. ನಾನು ಅದೇ ಹೇಳ್ತೀನಿ, ನಾನು ಆ್ಯಂಕರ್ಗಳು ಎರಡಿದೆ. ಒಂದು TP ಆ್ಯಂಕರು, ಒಂದು TP ಇಂದ ಆಚೆಗೆ ಆ್ಯಂಕರ್. ನನಗೆ ಸುದ್ದಿ TV ನಾನು ಕಲಿಸಿದ್ದೇನಪ್ಪ ಅಂದ್ರೆ ಅಲ್ಲಿ ನನಗೆ TP ಕೊಡ್ತಾ ಇರಲಿಲ್ಲ. ಇದಿಲ್ಲ, ಟಿವಿ ಇಲ್ಲ, TP ಇರ್ತಾ ಇರಲಿಲ್ಲ. ನಾನು ಏನೇ ಹೇಳಬೇಕು ಅಂದ್ರೆ ನನ್ನ ತಲೆಯಿಂದ ಇಲ್ಲಿ ಬರಬೇಕಿತ್ತು. ನನಗೊಂದು ಪ್ರಾಕ್ಟೀಸ್ ಆಗಿ ಎಲ್ಲ ಆಯಿತು ಅಂದ್ರೆ ನಂಗೆ ದಿಗ್ವಿಜಲ್ TP ಕೊಟ್ಟಾಗ TP ನೋಡ್ತಾನೆ ಇರಲಿಲ್ಲ ನಾನು. TP ಇಂದ ಆಚೆಗೆ ನನಗೆ ಈಗ ಸ್ಕ್ರಿಪ್ಟ್ ಬೇಡ. ನನಗೀಗ ಅಲ್ಲ ಸರ್, ಪದ ಒಂದೇ ಒಂದು ಫಾರ್ಮುಲಾ ಇಲ್ಲ, ಮಾಡ್ತೀನಿ. ನಾವು ಪದ ಹುಡುಕ್ತೀವಿ, ಯಾವ ಪದ ಹಾಕೋದಿಲ್ಲ. ನನಗೆ ಈಗ ಇದು ಮಾಡುವಾಗಲೂ ಅಲ್ಲಿ ಕುತ್ಕೊಂಡು ಇದು ಮಾಡ್ತೀನಲ್ಲ, ಒಂದು 20 ನಿಮಿಷ, ಒಂದೊಂದು 25 ನಿಮಿಷದ ವಿಡಿಯೋ ಎಲ್ಲ ಇರ್ತದೆ. 25 ನಿಮಿಷ ನಾನು ಎಲ್ಲೂ ನೋಡ್ಕೊಳ್ಳಲ್ಲ, ಏನು ಬರ್ಕೊಳ್ಳಲ್ಲ, ಏನೂ ಇಲ್ಲ. ಎಲ್ಲೂ ಮೊದಲು ಕೆಮ್ಮೋದು, ಮಾಡೋದು. ಫಸ್ಟ್ ಒಂದು ಸರ್ತಿ ರಿಸರ್ಚ್ ಮಾಡ್ಕೊಬಿಡ್ತೀನಿ, ಕಂಪ್ಲೀಟು ರಿಸರ್ಚ್ ಮಾಡಿ ಒಂದೆಲ್ಲ ಬುಕ್ಕೇ ಇತ್ತು. ಅದರಲ್ಲಿ ಒಂದಷ್ಟೆಲ್ಲ ಪಾಯಿಂಟ್ಸ್ ಮೆನ್ಷನ್ ಮಾಡ್ತೀನಿ, ಇಂತಿಂಥ ಪಾಯಿಂಟ್ಸ್. ಫಾರ್ ಎಕ್ಸಾಂಪಲ್, ಬಾಂಗ್ಲಾದೇಶದಲ್ಲಿ ಈಗ ಇಶ್ಯೂ ಆಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಎಲ್ಲೆಲ್ಲ ಆಯಿತು, ಪಾಯಿಂಟ್ ನಂಬರ್ 1 ಇಂತೆಲ್ಲ ಆಯಿತು. ಆಮೇಲೆ ಪಾಯಿಂಟ್ 2, ಗಡಿಯಲ್ಲಿ ಭಾರತಕ್ಕೆ ನುಸುಳೋದಕ್ಕೆ ಒಂದಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ, ಅದೊಂದು ಸ್ವಲ್ಪ ಇದಾಗ್ತಾ ಇದೆ. 3ನೇ ಪಾಯಿಂಟ್, ಸದ್ಯಕ್ಕೆ ಶೇಖ್ ಹಸೀನಾ ಇಂಡಿಯಾದಲ್ಲಿ ಇದ್ದಾರೆ, ಜೊತೆ ಬೇರೆ ಕಡೆ ಹೋಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ, ಇಲ್ಲಿರ್ತಾರೆ. ಈ ರೀತಿ ಒಂದಷ್ಟು ಪಾಯಿಂಟ್ಸ್ಗಳು ಮಾಡ್ಕೊತೀನಿ, ಅದನ್ನ ಇಟ್ಕೊಂಡು ಹಂಗೆ ವಾಯ್ಸರ್ ಕೊಟ್ಬಿಡ್ತೀನಿ. ಅದನ್ನ ಇಟ್ಕೊಳ್ಳೋದು ಶೇಖ್ ಹಸೀನಾ ಈಗ ಹೇಳಕ್ಕೆ ಬರಲ್ಲ, ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಯಾವ ಟಾಪಿಕ್ ಆದರೂ ಅಷ್ಟೇ. ನಮಗೆ ನ್ಯೂಸ್ ಚಾನಲ್ ಇದ್ದಕ್ಕೆ ನಂಗೆ ಪ್ಲಸ್ ಏನಪ್ಪ ಅಂದರೆ, ನನಗೆ ಸಿನಿಮಾ ಬಗ್ಗೆನೂ ಮಾತಾಡ್ತೀನಿ, ಪೊಲಿಟಿಕಲ್ ಮಾತಾಡ್ತೀನಿ, ಕ್ರೈಮು ಮಾತಾಡ್ತೀನಿ, ಯಾವುದಾದ್ರೂ ಆರ್ಥಿಕ ವಿಚಾರ, ಕರೆಂಟ್ ಅಫೇರ್ಸು ಎಲ್ಲ ಆಲ್ಮೋಸ್ಟ್ ಎಲ್ಲ. ಮತ್ತು ನಿಮಗೆ ಜ್ಞಾನ ಇದೆ, ಕಾಲಿಕ ವಿಚಾರಗಳ ಜ್ಞಾನ ಇದೆ, ಅಂದರೆ ಇತಿಹಾಸ ಸ್ವಲ್ಪ ಟಚ್ ಮಾಡಿರುತ್ತೆ. ಅಂದರೆ ನ್ಯೂಸ್ ಪೇಪರ್ ನಮ್ಗೆ ಯಾವಾಗಲೂ ಹೇಳ್ತಾರೆ ಜರ್ನಲಿಸಮಲ್ಲಿ, ನ್ಯೂಸ್ ಪೇಪರ್ ಎಷ್ಟು ಸಾಧ್ಯ ಆಗುತ್ತಷ್ಟು ಓದು, ಹಳೆಯದು ಏನು ಸಿಗುತ್ತೆ ಅದನ್ನೆಲ್ಲ ಓದು ಅಂತ. ಓದು ಒಂದು ಹಂತಕ್ಕೆ ಇದು ಮಾಡಿಬಿಟ್ಟಿದೆ. ಬುಕ್ ಇಟ್ಕೊಂಡು ಓದಲ್ಲ, ಈಗ ಫೋನಲ್ಲೇ ಏನು ಸಿಕ್ಕಿದ ಒಂದಷ್ಟು ಆರ್ಟಿಕಲ್ಗಳು ಅವೆಲ್ಲ ಓದ್ತಾ ಇರ್ತೀನಿ, ಹಂಗೆಲ್ಲ ಮಾಡ್ತೀವಿ. ಒಂದು ಟೈಮ್ ಅನಾಲಿಸಿಸು ಅಷ್ಟೇ. ಈ ಪೊಲಿಟಿಕಲ್ ಅನಾಲಿಸಿಸ್ ನಂಗೆ ಒಬ್ಬರು ಹೇಳ್ತಿರ್ತಾರೆ, ಬೇರೆ ಕಡೆಗಿಂತ ನಿಮ್ಮಲ್ಲಿ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ, ಯಾಕೆ ಈ ಸರ್ತಿ ಕೇಂದ್ರದಲ್ಲಿ BJPಗೆ ಹಿನ್ನಡೆ ಆಯಿತು, ಏನು ರೀಸನ್ನು, ಅವೆಲ್ಲ ಒಂಥರ ಬೇರೆ ಥರ ಅನಾಲಿಸಿಸ್ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವು ಸಲ ಏನಾಗ್ಬಿಡ್ತೀವಿ, ಉದಾಹರಣೆ ನೋಡಿ, ಸುಮ್ಮನೆ ಹೇಳ್ತೀನಿ, ದಿ ಪ್ಯಾಟರ್ನ್ ಆಫ್ ದ ವಿಡಿಯೋ
ಮೂವ್ಮೆಂಟ್. ಈಗ ನೀವು ಆ ಗರ್ಭಿಣಿ ಹೆಂಗಸು ಅಪಘಾತ ಆಗಿ ಸತ್ತದನ್ನು ವಿಡಿಯೋ ಮಾಡಿದ್ರಿ, ಸುಮಾರು 5-6 ಲಕ್ಷ ಜನ ನೋಡಿದ್ದಾರೆ. ಇಲ್ಲ, ಒಂದು ಮಿಲಿಯನ್ ಹತ್ರ ಹೋಗಿದೆ. ಮಿಲಿಯನ್ ಹತ್ತಿರ ನೋಡಿ. ಅಂದರೆ ನಾನು ನೋಡಿದ್ಮೇಲೆ ನಾನು 2 ದಿನದಿಂದ ನೋಡಿದ್ದು ಅಷ್ಟು ಓಡ್ಬಿಟ್ಟಿದೆ. ವೇರಸ್ ನೀವು ಇನ್ನೊಂದು ಯಾವುದೋ ತುಂಬ ಒಂದು ಒಳ್ಳೆ ವಿಷಯ ತಿಳ್ಕೊಳ್ಳೋವಂಥ ವಿಚಾರ ಅಲ್ಲ, ಗರ್ಭಿಣಿ ವಿಚಾರ ತಿಳ್ಕೊಬಾರ್ದು ಅಂತಲ್ಲ, ಅದರೊಂದು ಅಪಘಾತ ಅಂದರೆ ಗೊತ್ತಾಗ್ತದೆ ನಿಮಗೆ ಅದರ ಇಂಟೆನ್ಸಿಟಿ ಏನಿದೆ ಅಂತ. ಆದರೆ ಅದೇ ಸಂದರ್ಭದ ದೇಶದ ಒಂದು ವಿದ್ಯಮಾನ ಇಡೀ ದೇಶಕ್ಕೆ ಅನ್ವಯ ಆಗುವಂಥದ್ದು ಮಾಡಿದರೆ ಒಂದು 15-20 ಸಾವಿರ ಓಡುತ್ತೆ, ಇದೊಂದು 10 ಲಕ್ಷ ಓಡುತ್ತೆ. ತುಂಬ ಆಗುತ್ತೆ. ಹೆಂಗೆ ರಿಸೀವ್ ಮಾಡ್ತೀರಿ? ಇಲ್ಲ, ತುಂಬ ಆಗುತ್ತೆ ಹಂಗೆ. ಅಂದರೆ ನನಗೆ ಈಗ ವಿಡಿಯೋ ಮಾಡುವಾಗಲೇ ನನಗೆ ಗೊತ್ತಾಗಿರುತ್ತೆ ಇದು ಇಂತಿಷ್ಟೇ ರೀಚ್ ಆಗುತ್ತೆ, ಇದು ಇಂತಿಷ್ಟೇ ರೀಚ್ ಆಗುತ್ತೆ ಅಂತ. ನನಗೆ 2 ವಿಡಿಯೋನು ನಾನು ಜನರಿಗೆ ತಲುಪಿಸಲೇಬೇಕು. ನನಗೀಗ ವ್ಯೂಸ್ ಏನಾಗುತ್ತೆ ನಾನು 2ರಲ್ಲೂ ಮ್ಯಾನೇಜ್ ಮಾಡ್ತೀನಿ. ಈಗ ನನಗೆ ಈ ವಿಚಾರ ಫಾರ್ ಎಕ್ಸಾಂಪಲ್ ಈಗ ಬಾಂಗ್ಲಾದೇಶ ಇಶ್ಯೂ ಅಂತ ತಗೊಂಡ, ಬಾಂಗ್ಲಾದೇಶ ಬೇಡ, ಇತ್ತೀಚೆಗೆ ಚುನಾವಣಾ ಬಾಂಡ್ ಇಲ್ಲ, ಜನಕ್ಕೆ ಅಷ್ಟು ಸುಲಭಕ್ಕೆ ಅರ್ಥ ಆಗಲ್ಲ ಅವೆಲ್ಲ. ಈಗ ಚುನಾವಣಾ ಬಾಂಡ್ ತಗೊಂಡಾಗ ನನಗೇನೋ ರೀಚ್ ಆಯಿತು, ಬಟ್ ಒಮ್ಮೊಮ್ಮೆ ರೀಚ್ ಆಗಲ್ಲ. ಅದು ಚುನಾವಣಾ ಬಾಂಡ್ ತಗೊಳ್ತೀನಿ, ಅದ್ರಲ್ಲಿ ನನಗೆ ವ್ಯೂಸ್ ಬಹಳ ಕಡಿಮೆ ಬಂದ್ಬಿಡುತ್ತೆ. ಹಂಗೆ ವ್ಯೂಸ್ ಕಡಿಮೆ ಆಗ್ತಾ ಹೋದಂಗೆ ನಿಮ್ಗೆ ಗೊತ್ತು ಚಾನಲ್ ನಿಧಾನಕ್ಕೆ ಇದು ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಅದರ ಅನಾಲಿಟಿಕ್ಸ್ ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕಂತ ಏನು ಮಾಡ್ತೀನಿ, ಇಂಥ ವಿಡಿಯೋಗಳನ್ನು ಮಾಡ್ತೀನಿ ಈ ರೀತಿಯಾಗಿ. ಜನ ಯಾವುದನ್ನು ಹೆಚ್ಚು ನೋಡಬಹುದು, ಅದು ನಮಗೆ ಗೊತ್ತಿರುತ್ತೆ. ಈಗ ನನಗೆ ಇದು ಒಳ್ಳೆ ವ್ಯೂಸ್ ಸಿಗುತ್ತೆ, ಈ ವಿಚಾರ ಜನರಿಗೆ ತಲುಪಿಸ್ದಂಗೂ ಆಗುತ್ತೆ. ವ್ಯೂಸನ್ನು ಮ್ಯಾನೇಜ್ ಮಾಡ್ದಂಗೆ ಆಯ್ತು, ಜನರಿಗೆ ವಿಚಾರನ ತಲುಪಿಸ್ದಂಗೆ ಆಯ್ತು. ಮತ್ತೆ ನನಗೆ ಇನ್ನೊಂದು ಪ್ಲಸ್ ಒಂದು ದಿನಕ್ಕೆ 4-5 ವಿಡಿಯೋಗಳನ್ನು ಹಾಕ್ತೀನಿ. ನಾನೇ ವಾಯ್ಸ್ ಪ್ರತಿ 2 ಅವರ್ಗೆ ಒಂದು ಹಾಕ್ತಿರ್ತೀನಿ. ನಾನು ಏನು ಡೆವಲಪ್ಮೆಂಟ್ ಆಗುತ್ತೆ ಎಲ್ಲ ಹಾಕ್ತೀನಿ. ಈಗ ನಾನೇ ವಾಯ್ಸ್ ಓವರ್ ಕೊಡ್ತೀನಿ, ನಾನೇ ತಕ್ಷಣ ಬಂದು ಎಡಿಟ್ ಮಾಡ್ತೀನಿ, ಫೋಟೋ ಡೌನ್ಲೋಡ್ ಮಾಡ್ಕೋತೀನಿ. ವಿಜುವಲ್ಸ್ ಬೇಕು ಅಂದರೆ ರಿಪೋರ್ಟರ್ಗಳು ತರಿಸ್ಕೋತೀನಿ, ಅದನ್ನು ನೀಟಾಗಿ ಇದು ಮಾಡ್ಕೋತೀನಿ. ಮಾಡಿಕೊಂಡು ಇನ್ನೇನು ತಮ್ನೇಲ್ ಮಾಡಬೇಕು, ತಮ್ನೇಲ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ಇಲ್ಲಿ ಏನು ನಾನು ಕುತ್ಕೊಂಡು ಮಾಡ್ತೀನಿ, ಅದು ನನ್ನ ವೈಫ್ ಮಾಡ್ತಾಳೆ. ಮೇಡಮ್ ಕ್ಯಾಮ್ರಾಮನ್ ಅವಳೆ ಇಲ್ಲಿ ಕ್ಯಾಮ್ರಾ ಎಲ್ಲ ಅವಳೆ ಹ್ಯಾಂಡಲ್ ಮಾಡ್ತಾಳೆ. ಇದೆಲ್ಲ ಅಲ್ಲಿ ಕ್ಯಾಮ್ರಾಮನ್ ಇದ್ದಾರೆ ನಮ್ದೊಬ್ರು. ಅಂದರೆ ಅವರು ನಮ್ದು ಡೈಲಿ ಬನ್ನಿ ಅಂತ ಹೇಳಲ್ಲ. ಈಗ ಇವತ್ತು ಜಾಸ್ತಿ ಶೂಟ್ ಇದೆ ಅಂದರೆ ಬೆಳಗ್ಗೆ ಮುಂಚೆ ಔಟ್ಡೋರ್ ಶೂಟ್ ಪೂರ್ತಿ ಅವ್ರು ಬರ್ತಾರೆ, ಕ್ಯಾಮ್ರಾಮನ್ ಬರ್ತಾರೆ. ಮತ್ತು ಎಡಿಟಿಂಗು ಎಲ್ಲವನ್ನೂ ಅವಳೆ ಮಾಡಲ್ಲ. ಈಗ ಔಟ್ಸೋರ್ಸು ಎಲ್ಲ ಮಾಡಿ ಕಳಿಸ್ಬಿಡ್ತಾರೆ. ವರ್ಕ್ ಫ್ರಮ್ ಹೋಮ್ ನೀಟಾಗಿ ಅವರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅವ್ರು ಮಾಡಿ ಕಳಿಸ್ತಾರೆ, ಇಲ್ಲಾಂದ್ರೆ ಮನೆಗೆ ಬರ್ತಾರೆ ಎಡಿಟಿಂಗ್ಗೆ. ಈ ಥರ ಆಗುತ್ತೆ. ಗ್ರಾಫಿಕ್ಸ್ ನಮ್ಗೆ ಏನಾಯಿತು, ಫಸ್ಟ್ ನಮ್ಮ ಚಾನಲ್ದೆಲ್ಲ ಈಗ ಏನೇನಿದೆ ಅವೆಲ್ಲ ಮಾಡಿಕೊಟ್ಟಿದ್ದು ಒಬ್ಬ ಮನು ಅಂತ. ಅದರಲ್ಲಿ ಅಂಕಿ ಸಂಖ್ಯೆಗಳೆಲ್ಲ ಮೆನ್ಷನ್ ಮಾಡಿರ್ತೀವಿ, ಎಲೆಕ್ಷನ್ ಟೈಮಲ್ಲಿ ಅವೆಲ್ಲ ಮೆನ್ಷನ್ ಮಾಡ್ತೀವಿ. ಮನು ಅಂತಿದ್ದ, ಭಾಳ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದ ಅವನು. ಒಂದು 27 ವರ್ಷದ ಹುಡುಗ, ನಮಗೆ ಪ್ರತಿದಿನ ಅವನೇ ಮಾಡ್ಕೊಡ್ತಾ ಇದ್ದಿದ್ದು. ಒಂದಿನ ಬೆಳಗ್ಗೆ ಮುಂಚೆ ನನಗೆ ಫೋನ್ ಮಾಡಿದ್ದ, ಶುಭ ಸಾರ್ ಇವತ್ತೇನಾದರೂ ಕೆಲಸ ಇದೆಯಾ ಅಂತ. ಮನು ಒಂದು 10 ಗಂಟೆ ಮೇಲೆ ಇರುತ್ತೆ ಅಂದಿದ್ದೆ. ಆಮೇಲೆ ಸೀದಾ ಮನೆಯಿಂದ ಹೊರಡೋಗಿ ತಲೆನೋವು ಅಂತ ಹೇಳಿದಂತೆ. ಮನೇಲಿ ತಲೆನೋವು ಅಂತ ಹೇಳಿದ್ಮೇಲೆ ಅದು ಯಾಕೋ ಸ್ವಲ್ಪ ಜಾಸ್ತಿ ಆಗಿತ್ತು. ಮನೆಯವರು ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತಿಗೆ ಬ್ರೈನ್ ಸ್ಟ್ರೋಕ್ ಆಗಿ ಒಂದು 3 ದಿನ ಕೋಮದಲ್ಲಿದ್ದ. 3 ದಿನಕ್ಕೆ ನಾವು ನೋಡೋಕೆ ಹೋಗಿದ್ವಿ. ಅವತ್ತು ಮಾತಾಡಿದ್ದ ನಮ್ಮ ಹತ್ರ, ಸರ್ ಬಂದಮೇಲೆ ಬೇರೆ ಥರ ಮಾಡ್ಕೊಡ್ತೀನಿ ಸರ್ ನಿಮಗೆ ಅಂತ. ನಾವು ವಾಪಸ್ ಬರ್ತಾನೆ ಅಂತ ನಂಬಿಕೆ ಇತ್ತು. ಅದು ಏನಂದರೆ ಬ್ರೈನ್ ಸ್ಟ್ರೋಕ್ ಆದಾಗ ನೀರು ಕೊಡಬಾರ್ದಂತೆ, ನೀರಿನ ದಾಹ ವಿಪರೀತ ಇರುತ್ತಂತೆ. ಬಟ್ ಅಪ್ಪಿತಪ್ಪಿ ನೀರು ಕೊಡಬಾರ್ದಂತೆ. ಬಟ್ ಅವನಿಗೆ ಒಂದು ಮುಚ್ಚುಳ ಏನೋ ನೀರು ಕೊಟ್ಬಿಟ್ಟಿದ್ದಾರೆ, ಅದು ಅವನಿಗೆ ಇದಾಗ್ಬಿಡ್ತು. ಅದು ಕಿಕ್ಕೊಡು ಜಾಸ್ತಿ ಆಗ್ಬಿಡ್ತು. ಅವನು ತೀರ್ಕೊಬಿಟ್ಟ ಬರೀ 27 ವರ್ಷಕ್ಕೆ. ಏನು ಸಿಂಪ್ಟಮೇ ಇಲ್ಲ, ಏನೇನೂ ಇಲ್ಲ. ದಿಢೀರ್ ಅದಕ್ಕೆ ಹೇಳಿದ ನಮ್ಮ ಮನುಷ್ಯ ಯಾವಾಗ ಏನು ಹಿಂಗೆ ಸಾವು ಬರುತ್ತೆ, ಹಿಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿದ್ದು ಹುಡುಗ, ಬರೀ 27 ವರ್ಷ ಅಂದರೆ ಹಿಂಗೆ ಚೆನ್ನಾಗಿ ದುಡಿತಾ ಇದ್ದ, ಮನೆಯವ್ರನ್ನ ಭಾಳ ಚೆನ್ನಾಗಿ ಸಾಕ್ತಾ ಇದ್ದ. ನಮ್ಮ ಚಾನಲ್ ಜೊತೆಗೆ ಬೇರೆ ಬೇರೆ ಚಾನಲ್ಗಳದೆಲ್ಲ ಮಾಡ್ಕೊಡ್ತಾ ಇದ್ದ. ನಮ್ಮ ಚಾನಲ್ ಸ್ವಲ್ಪ ಜಾಸ್ತಿ ಆಸ್ತಿ ತೊಗೊಂಡು ಮಾಡ್ತಾ ಇದ್ದ. ಬಟ್ ಅಷ್ಟು ಚಿಕ್ಕ ವಯಸ್ಸಿಗೆ ತೀರ್ಕೊಬಿಟ್ಟ. ನಮ್ಗೆ ಅದೊಂದು ಬಿಗ್ ಲಾಸ್. ಇದು ಆಫ್ಟರ್ ಎಫೆಕ್ಟ್ಸ್. ನಮಗೆ ಎಷ್ಟು ಅವನ ಮೇಲೆ ಅಡಿಕ್ಟ್ ಆಗಿಬಿಟ್ಟಿದ್ವಿ ಅಥವಾ ಅವನ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ವಿ ಅಂದರೆ ಎಲ್ಲ ಅವನೇ ನೋಡ್ಕೊಳ್ಳೋನು. ತಮ್ಮನೇಲೂ ನಾನು ಮಾಡ್ತಿರ್ಲಿಲ್ಲ, ಎಲ್ಲ ಅವನೇ ಬೆಳಗ್ಗೆ ಮುಂಚೆ ತಕ್ಷಣ ಮಾಡಿ ಕಳಿಸ್ಬಿಡೋನು. ಆಮೇಲೆ ಅನಿವಾರ್ಯವಾಗಿ ನಾವೆಲ್ಲ ಕಲಿಬೇಕು ಶುರುವಾಗ್ಬಿಡ್ತು. ಅವನಿಲ್ಲ, ಈಗೊಬ್ಬರು ಇದ್ದಾರೆ ಗ್ರಾಫಿಕ್ಸಿಗಿದ್ದಾರೆ. ಬಟ್ ನಮಗೆ ಅವನಿದ್ದಾಗ ಇನ್ನೂ ತುಂಬ ಇದಾಗ್ತಿತ್ತು ಆ ಥರ. ಅವನು ಭಾಳ ಚಿಕ್ಕ ಏಜಿಗೆ ಅವ್ನು ಕಳ್ಕೊಂಡ್ವಿ. ಎಷ್ಟಿದೆ ಸಬ್ಸ್ಕ್ರೈಬರ್ ಈಗ 10,35,000 40,000 ಏನೋ ಇದ್ದಾರೆ. ಮೊನ್ನೆ ತುಂಬ ರ್ಯಾಪಿಡ್ ಆಗಿ ಹೋಗ್ತಾ ಇದೆ, ಭಾಳ ಬೇಗ ಇದಾಗ್ತಾ ಇದೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.